Hi friends, Nan Rupa, Namma Sadhana School YouTube channel inda. So today in this class, just we continue our chemistry part, especially in the 9th standard. As we already discussed in chemistry part first chapter, that very important matter around us in types of matter, solid, liquid, gas. What are the different phenomena occurs due to these three important sectors anta. So solid in the sense solid, what are the properties of that solid materials, what are the different phenomenon occurs in the solid matter. After that, liquid, immiscible and visible liquids. Apart from that, gaseous state, what are the different properties of those things ಅನ್ನೋದನ್ನ ಡಿಸ್ಕಸ್ ಮಾಡಿ ಆಗಿದೆ ಕೂಡ. ಸೊ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬೀಯಿಂಗ್ ಎ ಕಾಂಪಿಟೇಟರ್ ಯಾವ ರೀತಿಯ ಒಂದು ಡಿಫ್ರೆಂಟ್ ಫೆನಾಮಿನನ ನೆನ್ಪಿಟ್ಕೊಬೇಕು ಮತ್ತು ಯಾವುದ್ಯಾವುದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲದೂ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಅದನ್ನು ಒಂದು ಸಲ ಗ್ಲ್ಯಾನ್ಸ್ ಮಾಡಿಕೊಂಡ್ರೆ ಈ ನಮ್ಮ ನೆಕ್ಸ್ಟ್ ಲೆಸನ್ನಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ದಟ್ ಮೀನ್ಸ್ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಅದು. ಸೊ ಒಂದು ಬೇಸಿಕ್ ಅಂತಲೇ ಹೇಳ್ಬೋದು, ಬಿಕಾಸ್ ಲಿವಿಂಗ್ ಥಿಂಗ್ಸ್, ನಾನ್ ಲಿವಿಂಗ್ ಥಿಂಗ್ಸ್ ಎಲ್ಲದೂ ಕೂಡ ಗೊತ್ತಿರುತ್ತೆ. ಸೊ ಆ ಒಂದು ಲೆಸನ್ನಲ್ಲಿ ಬರ್ತಕ್ಕಂತಹ ಡಿಫ್ರೆಂಟ್ ಪ್ರಾಪರ್ಟೀಸು ಮತ್ತು ಎಕ್ಸಾಂಪಲ್ಸು ಎಲ್ಲದನ್ನೂ ಕೂಡ ನೋಡಿಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಇವತ್ತಿನ ಕ್ಲಾಸಿಗೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಸೊ ಇವತ್ತಿನ ಕಾನ್ಸೆಪ್ಟ್ ಬಂದು ನಮ್ಮ ಸುತ್ತಮುತ್ತಲಿನ ದ್ರವ್ಯ ಶುದ್ಧವೇ ಅಂತ. ಈಸ್ ಮ್ಯಾಟರ್ ಅರೌಂಡ್ ಅಸ್ ಪ್ಯೂರ್ ಅಂತ. ದಟ್ ಮೀನ್ಸ್ ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂತಹ ವಸ್ತುಗಳು ಅಥವಾ ಒಂದು ದ್ರವ್ಯ ಅಂತ ನಾವೇನು ಕರಿತೀವಿ, ದ್ರವ್ಯ ಇನ್ ದ ಸೆನ್ಸ್ ಗೊತ್ತಿದೆ ನಿಮಗೆ. ಒಂದು ದ್ರವ್ಯ ಅಂತಕ್ಕಂಥದ್ದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂತಹ ಸ್ಥಳವನ್ನು ಆಕ್ರಮಿಸುತ್ತೆ, ಅದೇ ರೀತಿಯಾಗಿ ನಿರ್ದಿಷ್ಟವಾಗಿರ್ತಕ್ಕಂತಹ ಗುಣವನ್ನು ಅದು ಹೊಂದಿರುತ್ತೆ. ಯಾವುದೇ ಒಂದು ವಸ್ತು ಒಂದು ದ್ರವ್ಯ ಅಂತ ಕರಿಬೇಕು ಅಂತ ಹೇಳಿದ್ರೆ ಆಕ್ಯುಪೈ ಸಮ್ ಸ್ಪೇಸ್ ಅಂತ. ದಟ್ ಮೀನ್ಸ್ ದಿಸ್ ಲೈಟ್ ಪೆನ್ ಆಲ್ಸೋ ದೇ ಕ್ಯಾನ್ ಏಬಲ್ ಟು ಆಕ್ಯುಪೈ ದಿಸ್ ಸ್ಪೇಸ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಮ್ಯಾಟರ್ ಏನಿದೆ, ಈಸ್ ಮ್ಯಾಟರ್ ಅರೌಂಡ್ ಅಸ್ ಪ್ಯೂರ್ ಅಂತ. ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂತಹ ಒಂದು ದ್ರವ್ಯ ಅಂತ ಏನಿದೆ ಅದು ಶುದ್ಧನಾ ಅಥವಾ ಅಶುದ್ಧನಾ ಅನ್ನೋದ್ರ ಬಗ್ಗೆ ಈಗ ಇನ್ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಕ್ಲಾಸು chapter number 2, especially in a chemistry part. Just we already done with bio part, very important sector. So today onwards we just continue our curious chemistry part. ಓಕೆ, ಒಂದು ಹೌ ಟು ಸ್ಟಾರ್ಟ್ ದಿಸ್ ಬ್ಯೂಟಿಫುಲ್ ಲೆಸನ್ ಅಂತ ಹೇಳಿದ್ರೆ, ಸುಮಾರಷ್ಟು ಪದಾರ್ಥಗಳನ್ನು, ಸುಮಾರಷ್ಟು ವಸ್ತುಗಳನ್ನು ಸ್ಟೂಡೆಂಟ್ಸು ಮಾರುಕಟ್ಟೆಯಲ್ಲಿ ಅಥವಾ ಮಾರ್ಕೆಟಲ್ಲಿ ನೋಡಿರ್ತಾರೆ. ಸೊ ಅದರಲ್ಲಿ ತೊಗೊಂಬಂದಿರ್ತಕ್ಕಂತಹ ವಸ್ತುಗಳು ಶುದ್ಧನಾ ಅಶುದ್ಧನಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದಟ್ ಮೀನ್ಸ್ ಯಾವ ರೀತಿಯಾಗಿ ಆ ಒಂದು ವಸ್ತುಗಳು ಮಾಡಲ್ಪಟ್ಟಿರುತ್ತೆ, ಸೊ ಅದಕ್ಕೆ ಯಾವ ರೀತಿಯ ಇತರೆ ಪದಾರ್ಥಗಳನ್ನು ಕಲಬೆರಕೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಟೀ ಪೌಡ್ರು ತೊಗೊಂಬಂದಿರ್ತೀವಿ. ಟೀ ಪೌಡ್ರಿಗೆ ಈ ಮರದ ಹೊಟ್ಟಾಗಿರ್ಬೋದು, ಚಿಕ್ಕ ಚಿಕ್ಕ ಬೇರೆ ಪಾರ್ಟಿಕಲ್ಸ್ ಆಗಿರ್ಬೋದು, ಅದಾದಮೇಲೆ ಧನಿಯಾ ಪೌಡ್ರ್ ಆಗ್ಬೋದು, ಅಥವಾ ಖಾರದ ಪುಡಿ ಚಿಲ್ಲಿ ಪೌಡರ್ ನೋಡ್ತೀವಿ ನಾವು. ಚಿಲ್ಲಿ ಪೌಡರಿಗೆ ಬೇರೆಲ್ಲ ಮಿಶ್ರಣಗಳನ್ನು ಸೇರಿಸೋದಾಗಿರ್ಬೋದು, ಅಕ್ಕಿ ಒಳಗೆ ಬರ್ತಕ್ಕಂಥ ಕಲ್ಲುಗಳಾಗಿರ್ಬೋದು. ನೆಕ್ಸ್ಟು ಗೀ, ವನಸ್ಪತಿ ಅಂತ ಹೇಳಿ ಕರಿತೀವಿ. ಸೊ ಪಾಮ್ ಆಯಿಲ್ ಅಂತ ಹೇಳಿ ಕರಿತೀವಿ. ದೀಪಕ್ಕೆ ಬಳಸ್ತಕ್ಕಂತಹ ಎಣ್ಣೆ, ಅದನ್ನು ಅಡುಗೆಗೆ ಬಳಸಿದಾಗ ಏನೆಲ್ಲ ಡಿಮೆರಿಟ್ಸ್ ಆಗತ್ತೆ ಎಲ್ಲದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದೆಲ್ಲ ಎಕ್ಸಾಂಪಲ್ಸು. ಮಾರ್ಕೆಟಿಂದ ನೀನು ಏನೆಲ್ಲ ತೊಗೊಬರ್ತೀಯ, ತರಕಾರಿ, ಹಣ್ಣು, ಕಿರಾಣಿ ಸಾಮಾನು, ಪ್ರಾವಿಷನ್ ಸ್ಟೋರಿಗೆ ಹೋದಾಗ ಎಲ್ಲದೂ ಹೇಳ್ತಾರೆ ಮಕ್ಕಳು. ಬಟ್ ಆ ತೊಗೊಂಬಂದಿರ್ತಕ್ಕಂಥ ವಸ್ತುಗಳು ಶುದ್ಧವಾಗಿದೆಯಾ ಅಥವಾ ನಾವು ತೊಗೊಂಡಿರ್ತಕ್ಕಂಥ ಅಷ್ಟೂ ವಸ್ತುಗಳು ಪ್ಯೂರಾ ಅನ್ನೋದನ್ನು ಕೂಡ ಅಲ್ಲಿ ನಾವು ತೀರ್ಮಾನ ಮಾಡೋದು ಹೇಗೆ ಅನ್ನೋ ಒಂದು ಕ್ವಶನ್ ಮಾರ್ಕನ್ನು ಇಟ್ಟಾಗ ಸ್ಟೂಡೆಂಟ್ಸ್ ಹೇಳ್ತಾರೆ, ಸೊ ಬೆಲ್ಲವನ್ನು ತೊಗೊಂಬರ್ತೀವಿ, ಅದನ್ನು ಕಾಯಿಸ್ತೀವಿ. ಕಾಯಿಸಿ ಆದಮೇಲೆ ಏನಾಗುತ್ತೆ, ಕೆಳಗಡೆ ಏನಾಗುತ್ತೆ, ಚಿಕ್ಕದು ಸ್ಟೋನ್ ಪಾರ್ಟಿಕಲ್ಸ್ ಇರುತ್ತೆ. ಅದನ್ನು ಜಾಲರಿ ತೊಗೊಂಡು ಸೋಸ್ತೀವಿ. ಸೋಸಾದ್ಮೇಲೆ ಆ ಒಂದು ಬೆಲ್ಲದ ರಸ ಏನಿರುತ್ತೆ ಅದನ್ನು ಹೋಳಿಗೆ ಮಾಡೋಕ್ಕೋ ಅಥವಾ ಪಾನಕ ಮಾಡೋಕ್ಕೋ ಏನಕ್ಕೋ ಬಳಸ್ತೀವಿ ಅನ್ನೋದು ಚಿಕ್ಕ ಎಕ್ಸಾಂಪಲನ್ನು ಅವ್ರು ಹೇಳ್ತಾರೆ. ಹಾಗಿದ್ರೆ ಆ ಸೋಸುವುದು ಫಿಲ್ಟ್ರೇಷನ್ ಕಮ್ ಟು ಅವರ್ 6th ಕ್ಲಾಸ್ ಸಿಲೆಬಸ್ ಚಾಪ್ಟರ್ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿಗೆ
ಕಂಪ್ಯಾರಿಸನ್ ಮಾಡಿ ಹೇಳೋದಾಗಿರ್ಬೋದು, ಕೋರಿಲೇಷನ್ ಮಾಡಿ ಹೇಳೋದಾಗಿರ್ಬೋದು. ಸೊ ಈ ರೀತಿಯ ಒಂದು ಪದಾರ್ಥಗಳನ್ನು ಯಾವ ರೀತಿ ಶುದ್ಧೀಕರಣ ಮಾಡಬೇಕು ಅನ್ನೋದನ್ನು ಕೂಡ ನಾವಲ್ಲಿ ಹೇಳ್ತೀವಿ. ಹಾಗಿದ್ರೆ ಮಿಶ್ರಣ ಅಂದರೆ ಏನು? ಮಿಶ್ರಣ ಅಂದರೆ ಒಂದಕ್ಕಿಂತ ಹೆಚ್ಚು ಶುದ್ಧ ರೂಪದ ವಸ್ತು ಅನೇಕ ದ್ರವ್ಯದಿಂದ ಮಾಡಲ್ಪಟ್ಟಿರುತ್ತೆ. ಅದನ್ನು ಭೌತ ಪ್ರಕ್ರಿಯೆ ಅಂದರೆ ಹ್ಯಾಂಡ್ ಪಿಕ್ಕಿಂಗ್ ಅಂತ ಹೇಳಿ ಕರಿತೀವಿ. ಈಗ ರೈಸ್ ಅಕ್ಕಿ ಒಳಗಡೆ ಕಲ್ಲುಗಳು ಸೇರಿಕೊಂಡಿದೆ ಅಂತ ಹೇಳಿದ್ರೆ ನಾವೇನು ಮಾಡಬೇಕು, ಆ ಒಂದು ಕಲ್ಲನ್ನು ತೊಗೊಂಡೋಗಿ ಫಿಲ್ಟರ್ ಪೇಪರಲ್ಲಿ ಶುದ್ಧೀಕರಣ ಮಾಡಬೇಕು ಅಂತಿಲ್ಲ. ಥ್ರೂ ಫಿಲ್ಟ್ರೇಷನ್ ಅಂತ ಹ್ಯಾಂಡ್ ಪಿಕ್ಕಿಂಗ್. ಸೊ ಒಂದು ಮರದೊಳಗಡೆ ಆ ಅಕ್ಕಿಯನ್ನು ಹಾಕ್ಕೊಂಡು ಅದರಲ್ಲಿರೋ ಕಲ್ಲುಗಳನ್ನು ಆರಿಸಿ ತೆಗೆಯೋದಾಗಿರ್ಬೋದು. ಸೊ ಈ ಥರದ ಒಂದು ಪ್ರೊಸೆಸನ್ನು ಒಂದು ಸಲ ಅವರಿಗೆ ಗ್ಲ್ಯಾನ್ಸ್ ಮಾಡಬೇಕು. ಸಪ್ರೇಷನ್ ಆಫ್ ಡಿಫ್ರೆಂಟ್ ಸಬ್ಸ್ಟೆನ್ಸಸ್ ಅಂತ 6th ಕ್ಲಾಸ್ ಸಿಲೆಬಸನ್ನು ಅವರಿಗೆ ಒಂಚೂರು ನೆನ್ಪು ಮಾಡಬೇಕು. ಅದಾದಮೇಲೆ ಕರಗಿರುವ ಸೋಡಿಯಂ ಕ್ಲೋರೈಡನ್ನು, ದಟ್ ಮೀನ್ಸ್ NaCl. ಸೊ ಸಮುದ್ರದ ನೀರನ್ನು ಏನು ಮಾಡ್ತೀವಿ, ಥ್ರೂ ಕ್ರಿಸ್ಟಲೈಸೇಷನ್. ಸೊ ಏನಾಗುತ್ತೆ, ಒಂದು ಸ್ಪಿರಿಟ್ ಲ್ಯಾಂಪ್ ಇರುತ್ತೆ. ನೆಕ್ಸ್ಟ್ ಒಂದು ಕಂಟೈನರ್ ಒಳಗಡೆ ಸಮುದ್ರದ ನೀರನ್ನು ಹಾಕ್ತೀವಿ. ಕಾಯಿಸಿದಾಗ ಅದು ಆವಿಯಾಗಿ ಹೋಗಿ ಕೆಳಗಡೆ ಏನಾಗುತ್ತೆ, ಕ್ರಿಸ್ಟಲ್ಸ್ ಉಳ್ಕೊಳ್ಳುತ್ತೆ. ಆ ಕ್ರಿಸ್ಟಲ್ಸ್ಗೆ ಏನಂತ ಕರಿತೀವಿ ನಾವು, ಸಾಲ್ಟ್ ಅಥವಾ ಉಪ್ಪು ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಕ್ರಿಸ್ಟಲೈಸೇಷನ್ ಅಂತ ಹೇಳಿ ಕರಿತೀವಿ. ಅದಾದಮೇಲೆ ಮಿಶ್ರಣದ ವಿಧಗಳು. ಸೊ ಯಾವ ರೀತಿಯಾಗಿ ಈ ಒಂದು ಮಿಶ್ರಣಗಳನ್ನು ನಾವು ಬೇರ್ಪಡಿಸ್ಬೋದು, ದಟ್ ಮೀನ್ಸ್ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಸೋಸು ಕಾಗದ, ಫೋಲ್ಡೆಡ್ ಫಿಲ್ಟರ್ ಪೇಪರ್. ಸೊ ಫೋಲ್ಡೆಡ್ ಫಿಲ್ಟರ್ ಪೇಪರನ್ನು ಒಂದು ಟ್ರೈಪಾಡ್ ಶೇಪಲ್ಲಿ ಅದನ್ನು ಮಡಚಿ ಏನಾಗುತ್ತೆ, ಅದರ ಆಲಿಕೆಯ ಮೂಲಕ, ದಟ್ ಮೀನ್ಸ್ ಒಂದು ದ್ರವವನ್ನು ಅದಕ್ಕೆ ಹಾಕಿದಾಗ ಥ್ರೂ ಫನಲ್ ಆ ಒಂದು ಲಿಕ್ವಿಡನ್ನು ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಶೋಧಿಸಿ ಅಂದರೆ ಫಿಲ್ಟರ್ ಮಾಡಿ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಆ ವಾಟರನ್ನು ಟೆಸ್ಟ್ ಟ್ಯೂಬ್ಗೆ ಕಳಿಸ್ತಾ ಇದೆ. ಸೊ ಆ ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಶುದ್ಧವಾಗಿರ್ತಕ್ಕಂತಹ ವಾಟರ್ ಕಲೆಕ್ಟ್ ಆಗುತ್ತೆ. ದಟ್ ಮೀನ್ಸ್ ಈ ಥರದ ಒಂದು ಇಕ್ವಿಪ್ಮೆಂಟನ್ನು ನೋಡಿರ್ಬೋದು. ಇಲ್ಲೂ ಅಷ್ಟೇ ಒಂದು ಆಯಿಲ್ ಅಥವಾ ವಾಟರ್ನ ನಾವು ಏನು ಮಾಡ್ತೀವಿ, ಮಿಕ್ಸ್ ಮಾಡಿ ಇದ್ರ ಕಂಟೈನರ್ ಒಳಗಡೆ ಹಾಕಿ ಈ ಟ್ಯಾಪನ್ನು ಓಪನ್ ಮಾಡಿದಾಗ ಫಸ್ಟ್ ಏನಾಗುತ್ತೆ, ವಾಟರು ಫಿಲ್ಟರ್ ಆಗಿ ಕೆಳಗಡೆ ಬೀಳುತ್ತೆ. ದಟ್ ಮೀನ್ಸ್ ಡೆನ್ಸಿಟಿ ಆಫ್ ವಾಟರ್ ಈಸ್ ಮೋರ್ ದ್ಯಾನ್ ದಟ್ ಆಫ್ ಆಯಿಲ್ ಅಂತ ಹೇಳಿ ಕರಿತೀವಿ. ಅಂದರೆ ಆಯಿಲಿನ ಡೆನ್ಸಿಟಿಗಿಂತ ವಾಟರ್ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಹೆವಿ ವೆಯ್ಟೇಜ್ ಇರುತ್ತೆ. ಇನ್ನು ನಾವು ಡೇ ಟು ಡೇ ಲೈಫಲ್ಲಿ ಮಾತಾಡೋದಾದರೆ ಆಯಿಲ್ ಏನಾಗುತ್ತೆ, ಫ್ಲೋಟ್ ಆಗುತ್ತೆ ವಾಟರಲ್ಲಿ, ಬಟ್ ವಾಟರ್ ಏನಾಗುತ್ತೆ, ಫಿಲ್ಟರ್ ಆಗಿ ಕೆಳಗಡೆ ಕಲೆಕ್ಟ್ ಆಗುತ್ತೆ. ದಟ್ ಮೀನ್ಸ್ ಡೆನ್ಸಿಟಿ ಆಫ್ ವಾಟರ್ ಈಸ್ ಮೋರ್ ದ್ಯಾನ್ ದಟ್ ಆಫ್ ಆಯಿಲ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ದ್ರಾವಣ, ದಟ್ ಮೀನ್ಸ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಸೊಲ್ಯೂಷನ್ ಇನ್ ದ ಸೆನ್ಸ್ ಹೋಮೋಜೀನಿಯಸ್ ಮಿಕ್ಸ್ಚರ್ ಆಫ್ ಸಲ್ಯೂಟ್ ಪ್ಲಸ್ ಸಾಲ್ವೆಂಟ್, ದ್ರಾವ್ಯ ಪ್ಲಸ್ ದ್ರಾವಕ. ಅಂದರೆ ಹೋಮೋಜೀನಿಯಸ್ ಮಿಕ್ಸ್ಚರ್ ಒಂದು ಸಮ ಪ್ರಮಾಣದ ಮಿಶ್ರಣ, ದ್ರವ್ಯ ಮತ್ತು ದ್ರಾವಕ. ದಟ್ ಮೀನ್ಸ್ ಹೋಮೋಜೀನಿಯಸ್ ಮಿಕ್ಸ್ಚರ್ ಆಫ್ ಬೋತ್ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್, ದಟ್ ವಿ ಕಾಲ್ ಇಟ್ ಆಸ್ ಸೊಲ್ಯೂಷನ್, ದ್ರಾವಣ ಅಂತ ಹೇಳಿ ಕರಿತೀವಿ. ಮಿಶ್ರಲೋಹ, ಅಲಾಯ್ಸ್ ಅಂತ ಹೇಳಿ ಕರಿತೀವಿ. ಸೊ ಅಲಾಯ್, ಮಿಕ್ಸ್ಚರ್ ಆಫ್ ಮೆಟಲ್ ಆರ್ ಮಿಕ್ಸ್ಚರ್ ಆಫ್ ಮೆಟಲ್ ನಾನ್ ಮೆಟಲ್, ಎರಡು ಅಥವಾ ಹೆಚ್ಚು ಲೋಹ ಮತ್ತು ಅಥವಾ ಲೋಹ ಅಲೋಹ. ದಟ್ ಮೀನ್ಸ್ ಹೋಮೋಜೀನಿಯಸ್ ಮಿಕ್ಸ್ಚರ್ ಆಫ್ ಮೆಟಲ್ ಆರ್ ಮೆಟಲ್ ನಾನ್ ಮೆಟಲ್, ಅದಕ್ಕೇನಂತ ಕರಿತೀವಿ, ಮಿಶ್ರಲೋಹ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಹಿತ್ತಾಳೆ, ಬ್ರಾಸ್ ಅಂತ ನಾವೇನು ಕರಿತೀವಿ, ಆ ಒಂದು ಹಿತ್ತಾಳೆ 30% ಸತು, ಟಿನ್. ಬ್ರಾಸ್ ಯಾವ ಒಂದು ಮಿಶ್ರಲೋಹದಿಂದ ಮಾಡಲ್ಪಟ್ಟಿರುತ್ತೆ ಅಂದರೆ ಎರಡಕ್ಕಿಂತ ಹೆಚ್ಚು ಲೋಹಗಳು ಅಥವಾ ಎರಡಕ್ಕಿಂತ ಹೆಚ್ಚು ಲೋಹ ಅಲೋಹಗಳ ಮಿಶ್ರಣದಿಂದ ಏನಾಗಿರುತ್ತೆ, ಒಂದು ಲೋಹ ಫಾರ್ಮೇಷನ್ ಆಗಿರುತ್ತೆ. ಅದಕ್ಕೆ ನಾವು ಮಿಶ್ರಲೋಹ ಅಂತೇಳಿ ಕರಿತೀವಿ. ಬ್ರಾಸ್, ಹಿತ್ತಾಳೆ, ಮೇಡಪ್ ಆಫ್ 30% ಆಫ್ ಟಿನ್ ಪ್ಲಸ್ 70% ಆಫ್ ಕಾಪರ್, Cu. ಓಕೆ, ಟಿನ್ ಮತ್ತು ಕಾಪರ್. ಟಿನ್ ಸತು 30% ಇದ್ದರೆ ಕಾಪರ್ ತಾಮ್ರ 70% ಇರುತ್ತೆ. ನೆಕ್ಸ್ಟ್ ನೀರಿನಲ್ಲಿ ಸಕ್ಕರೆ. ಇದು ಅಷ್ಟೇ, ನಾವು ಯಾರೋ ಗೆಸ್ಟ್ ಬಂದಿದ್ದಾರೆ ಅಂತೇಳಿ ಜ್ಯೂಸ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಶುಗರ್ ಹಾಕ್ತೀವಿ, ಲೆಮನ್ ಹಾಕ್ತೀವಿ, ವಾಟರ್ನ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದಾಗ ಲೆಮನ್ ಜ್ಯೂಸ್ ಪ್ರಿಪೇರ್ ಆಗುತ್ತೆ. ಆಫ್ಟರ್ ದಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಸಕ್ಕರೆ ಅನ್ನೋದು ದ್ರಾವ್ಯ, ಸಲ್ಯೂಟ್ ಆಗಿರುತ್ತೆ, ಶುಗರು ಸಲ್ಯೂಟ್ ಆಗಿರುತ್ತೆ. ಸಾಲ್ವೆಂಟ್ ಯಾರಾಗಿರ್ತಾರೆ ಹಾಗಿದ್ರೆ, ದ್ರಾವಕ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ವಾಟರ್. ನೋ ಡೌಟ್ ವಾಟರ್ ದ್ರಾವಕ ಆಗಿರುತ್ತೆ.
ನೆಕ್ಸ್ಟ್ ಒನ್ ದ್ರಾವಣದ ಸಾರತೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಆಫ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಹೇಳಿ ನಾವು ತಗೊಂಡಾಗ ದ್ರಾವ್ಯ ಮತ್ತು ದ್ರಾವಕಗಳ ಪ್ರಮಾಣವನ್ನು ನಾವಲ್ಲಿ ವ್ಯತ್ಯಾಸ ಮಾಡಿ ಅಂದರೆ ಡಿಫ್ರೆನ್ಸಿಯೇಷನ್ ಮಾಡಿ ಹೇಳ್ಬೋದು ಅಂತ ಹೇಳಿ. ಸೊ ಸುಮಾರು 50 ml ವಾಟರನ್ನು 2 ಬೀಕರ್ ತೊಗೋಬೇಕು. ಸೊ 50 ml 50 ml. ಅಲ್ಲೇನಾಗುತ್ತೆ, ಒಂದು ಬೀಕರ್ಗೆ ಉಪ್ಪು ಸಾಲ್ಟ್ ಹಾಕ್ತಾ ಇದ್ದೀವಿ, ಎರಡನೇ ಬೀಕರಿಗೆ ಶುಗರ್ ಹಾಕ್ತಾ ಇದ್ದೀವಿ, ಅಥವಾ ಬೇರಿಯಂ ಕ್ಲೋರೈಡ್ BaCl2 ಕೂಡ ಅಲ್ಲಿ ಸೇರಿಸ್ಬೋದು. ಇನ್ನೂ ಹೆಚ್ಚಿನ ದ್ರಾವ್ಯ ಕರಗಿಸಲು ಸಾಧ್ಯವಿಲ್ಲದ ಬೀಕರ್ನಲ್ಲಿರುವ ದ್ರಾವಣ ಕಾಯಿಸಿ 5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿಸಿ ದ್ರಾವ್ಯವನ್ನು ಸೇರಿಸಿ. ದಟ್ ಮೀನ್ಸ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನಿರ್ದಿಷ್ಟ ತಾಪಮಾನದಲ್ಲಿ ಅಂದರೆ ಒಂದು ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಎಷ್ಟನ್ನು ನಾವು ಡಿಸಾಲ್ವ್ ಮಾಡ್ಬೋದು, ಆ ದ್ರಾವ್ಯವನ್ನು ವಿಲೀನಗೊಳಿಸಿಕೊಂಡಿರುವ ಅಂದರೆ ಒಂದು ಸಲ್ಯೂಟನ್ನು ಕರಗಿಸಿಕೊಂಡಿರುವ ದ್ರಾವಣ ಸೊಲ್ಯೂಷನ್ಗೆ ಏನಂತ ಕರಿತೀವಿ, ಪರ್ಯಾಪ್ತ ದ್ರಾವಣ. ದಟ್ ಮೀನ್ಸ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಇದು ನಿರ್ದಿಷ್ಟ ತಾಪದಲ್ಲಿ ಇನ್ನಷ್ಟು ದ್ರಾವ್ಯವನ್ನು ವಿಲೀನಗೊಳಿಸಲು ಸಾಧ್ಯವಾಗದ ದ್ರಾವಣಕ್ಕೆ ಪರ್ಯಾಪ್ತ ದ್ರಾವಣ. ಒಂದು ಬೀಕರ್ ಇದೆ, ಸಾಲ್ಟ್ ಇದೆ, ಕೆಳಗಡೆ ಸ್ಪಿರಿಟ್ ಲ್ಯಾಂಪ್ ಆನ್ ಮಾಡಿದ್ದೀವಿ, ಅದು ಏನಾಗ್ತಾ ಇದೆ, ಬಾಯ್ಲ್ ಆಗ್ತಾ ಇದೆ. ದಟ್ ಮೀನ್ಸ್ ಕರಗ್ತಾನೇ ಇದೆ. ನಾವು ಇನ್ನೂ ಹೆಚ್ಚು 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 ಸಾಲ್ಟನ್ನು ಹಾಕ್ತಾ ಹೋದಂಗೂ ಅದೇನಾಗತ್ತೆ ಅಂತ ಹೇಳಿದ್ರೆ ಆ ದ್ರಾವಣ ಕರಗಿಸ್ಕೊಳ್ಳೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಗೆ ರೀಚ್ ಆದಾಗ ಮತ್ತೆ ಸಾಲ್ಟ್ ಸ್ವಲ್ಪ ಅದರಲ್ಲಿ ಉಳ್ಕೊಳ್ಳುತ್ತೆ. ಎಷ್ಟು ಡಿಸಾಲ್ವ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಸಾಲ್ಟನ್ನು ನಾವು ಡಿಸಾಲ್ವ್ ಮಾಡಬೇಕು ವಾಟರಲ್ಲಿ. ಲಾಸ್ಟಿಗೆ ಕೊನೆಯಲ್ಲಿ ಏನು ಸಾಲ್ಟ್ ಉಳಿಯುತ್ತಲ್ವ ಅದಕ್ಕೆ ಏನಂತ ಕರಿತೀವಿ ನಾವು, ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಇನ್ ಕನ್ನಡ ವಿ ಕಾಲ್ ಇಟ್ ಆಸ್ ಪರ್ಯಾಪ್ತ ದ್ರಾವಣ. ಬೀಯಿಂಗ್ ಎ ಕಾಂಪಿಟೇಟಿವ್ ಎಕ್ಸಾಮ್ಸನ್ನ ಯಾರು ಬರೀತಾ ಇದ್ದೀರಾ, CET ಎಕ್ಸಾಮ್ಸ್ಗಳನ್ನು, ಸೊ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇ ಕ್ಯಾನ್ ಏಬಲ್ ಟು ಆಸ್ಕ್ ವಾಟ್ ಈಸ್ ಸ್ಯಾಚುರೇಟೆಡ್ ಸೊಲ್ಯೂಷನ್. ದಟ್ ಮೀನ್ಸ್ ಒಂದು ಡೆಫಿನೇಷನನ್ನು ಅವ್ರು ಕೊಟ್ಟಿರ್ತಾರೆ. ದಿಸ್ ಇಸ್ ಸ್ಯಾಚುರೇಟೆಡ್ ಆರ್ ಅನ್ಸ್ಯಾಚುರೇಟೆಡ್ ಅಂತ ಕೇಳಿದಾಗ, ಕಾನ್ಸಂಟ್ರೇಟೆಡ್ ಆರ್ ನಾನ್ ಕಾನ್ಸಂಟ್ರೇಟೆಡ್ ಅಂತ ಕೇಳಿದಾಗ ಸ್ಯಾಚುರೇಟೆಡ್ ಇನ್ ದ ಸೆನ್ಸ್ ಸ್ವಲ್ಪ ಸಲ್ಯೂಟ್ ಉಳ್ಕೋಬೇಕು. ದಟ್ ಮೀನ್ಸ್ ನಾವು ಒಂದು ಗ್ಲಾಸ್ ವಾಟರ್ ತೊಗೊಂಡು ಅದಕ್ಕೆ ಸಾಲ್ಟ್ ಹಾಕಿ ಅದನ್ನ ಏನು ಶೇಕ್ ಮಾಡ್ದೇ ಹಾಗೆ ಇಟ್ಟರೆ ನೋಡು ಸಾಲ್ಟ್ ಉಳಿತು, ಇದಕ್ಕೆ ಸ್ಯಾಚುರೇಟೆಡ್ ಅಂತೀವ? ನೋ. ಆ ಒಂದು ಸಾಲ್ಟ್ ಅಯಾನ್ಸ್ ಏನಿದೆ Na++Cl- ಅದೆರಡೂ ಕೂಡ ಡಿಸಾಲ್ವ್ ಆಗ್ತಾ ಹೋದಂಗೂ ಕೊನೆಯಲ್ಲಿ ಸ್ವಲ್ಪ ಉಳ್ಕೊಳ್ಳುತ್ತೆ. ಓಕೆ, ಕೊನೆಯಲ್ಲಿ ಸ್ವಲ್ಪ ಉಳ್ಕೊಳ್ಳೋದಕ್ಕೆ ಏನಂತ ಕರಿತೀವಿ ನಾವು, ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಥವಾ ಪರ್ಯಾಪ್ತ ದ್ರಾವಣ ಅಂತ ಹೇಳಿ ಕರಿತೀವಿ. ಇನ್ನೊಂದು ಡೆಫಿನೇಷನ್, ಒಂದು ದ್ರಾವಣ ಹೊಂದಿರುವ ದ್ರವ್ಯದ ಪ್ರಮಾಣ ಒಂದೊಮ್ಮೆ ಪರ್ಯಾಪ್ತ ಮಟ್ಟಕ್ಕಿಂತ ಕಡಿಮೆ ಇದ್ದಲ್ಲಿ, ದಟ್ ಮೀನ್ಸ್ ಡಿಸಾಲ್ವ್ ಆಯಿತು ಕಂಪ್ಲೀಟಾಗಿ ಸೊಲ್ಯೂಟು ಆ ಸೊಲ್ಯೂಷನಲ್ಲಿ ಡಿಸಾಲ್ವ್ ಆಯಿತು ಅಂತ ಹೇಳಿದ್ರೆ ಅದನ್ನೇನಂತ ಕರಿತೀವಿ, ಅನ್ಸ್ಯಾಚುರೇಟೆಡ್ ಆರ್ ಅಪರ್ಯಾಪ್ತ ದ್ರಾವಣ ಅಂತ ಹೇಳಿ ಕರಿತೀವಿ. ದ್ರಾವಣದ ಸಾರತೆ ಅಂದರೆ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಡಿಪೆಂಡ್ಸ್ ಅಪಾನ್ ದ್ರವ್ಯದ ಪರಿಮಾಣ, ಕ್ವಾಲಿಟಿ, ನೆಕ್ಸ್ಟು ಸಲ್ಯೂಟ್ ಕ್ವಾಲಿಟಿ ಮತ್ತು ಸಾಲ್ವೆಂಟ್ ಕ್ವಾಲಿಟಿ, ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ದ್ರಾವಣವನ್ನು ವ್ಯಕ್ತಪಡಿಸಲು ದ್ರವ್ಯದ ರಾಶಿ, ದ್ರವ್ಯ ಇನ್ ದ ಸೆನ್ಸ್ ಮ್ಯಾಟರ್, ಎಷ್ಟು kg, ನಾನು ಅವತ್ತೇ ಹೇಳಿದ್ದೆ ಮಾಸ್ ಅಥವಾ ಒಂದು ಬಾಡಿ ವೆಯ್ಟ್ ಅಂತ ಬಂದಾಗ ನಾವೇನು ವೇಯಿಂಗ್ ಮಿಷನಲ್ಲಿ ನೋಡ್ತೀವಿ 45 kg ಇದ್ದೀನಿ, 48 kg ಇದ್ದೀನಿ, 51 kg ಇದ್ದೀನಿ ಅಂತ ನಾವೇನು ಡಿಸೈಡ್ ಮಾಡ್ತೀವಿ. ಸೊ ಅದನ್ನು ಏನಂತ ಕರಿತೀವಿ, ಕ್ವಾಂಟಿಟಿ ಆರ್ ಮಾಸ್ ಅಂತ ಹೇಳಿ ಕರಿತೀವಿ, ನಾಟ್ ಕ್ವಾಲಿಟಿ. ಕ್ವಾಂಟಿಟಿ ಆಫ್ ದಟ್ ಆಬ್ಜೆಕ್ಟ್ ಆರ್ ಮಾಸ್ ಆಫ್ ದಟ್ ಮ್ಯಾಟರ್ ಅಂತ ಹೇಳಿ ಕರಿತೀವಿ. ದ್ರವ್ಯದ ರಾಶಿ ಮತ್ತು ದ್ರಾವಣದ ರಾಶಿ, ಸಲ್ಯೂಟ್ನ ಒಂದು ಮಾಸ್ ಎಷ್ಟು ವೆಯ್ಟ್ ಇದೆ, ನೆಕ್ಸ್ಟು ಸಾಲ್ವೆಂಟ್ ವೆಯ್ಟ್, ಸಲ್ಯೂಟ್ ವೆಯ್ಟು ಸಾಲ್ವೆಂಟ್ ವೆಯ್ಟು ಇಂಟು 100. ಸೊ ದ್ರವ್ಯದ ರಾಶಿ, ದ್ರಾವಣದ ಗಾತ್ರ ಇಂಟು 100. ಸೊ ಇಂಟು 100 ಮಾಡಿದಾಗ ಏನಾಗುತ್ತೆ, ಅದು ಕ್ಯಾಲ್ಕುಲೇಷನ್ ಗೊತ್ತಾಗುತ್ತೆ. ದ್ರವ್ಯದ ರಾಶಿ 40 kg ಇದೆ ಪ್ಲಸ್ 220 kg ಇದೆ, ಅದನ್ನು ಮಾಡಿದಾಗ ಏನಾಗುತ್ತೆ 40/360 ಮಾಡಿದಾಗ ಇಂಟು 100 11%ನಷ್ಟು ಅದು ಇದೆ. ನೆಕ್ಸ್ಟ್ ಒನ್ ಈಸ್ ನಿಲಂಬಿತ ಮಿಶ್ರಣ, ಕೊಲಾಯ್ಡಲ್ ಮಿಕ್ಸ್ಚರ್. ಸೊ ಇಲ್ಲೇನಾಗುತ್ತೆ, ಘನವಸ್ತು ದ್ರವ ವಸ್ತುವಿನಲ್ಲಿ ಚದುರಿರುತ್ತದೆ. ದಟ್ ಮೀನ್ಸ್ ಇಲ್ಲಿ ಒಂದು ಬೀಕರ್ ಇದೆ, ಅದಕ್ಕೆ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದು ಸಾಲ್ಟನ್ನು ಹಾಕಿದ್ದೀವಿ. ಸಾಲ್ಟು ಆ ವಾಟರ್ ಜೊತೆ ಏನಾಗುತ್ತೆ, ಅಯಾನ್ಸ್ ಆಗಿ ಡಿಸ್ಪರ್ಸ್ ಆಗುತ್ತೆ, Na++Cl- ಆಗಿ ಥ್ರೂ ಔಟ್ ದಿ ಸೊಲ್ಯೂಷನ್ ನಿಲಂಬಿತವಾಗುತ್ತೆ, ಸಸ್ಪೆನ್ಷನ್ ಆಗುತ್ತೆ. ಓಕೆ, ಈ ಒಂದು ಕೊಲಾಯ್ಡಲ್ ಸೊಲ್ಯೂಷನ್ನಲ್ಲಿ ಏನಾಗುತ್ತೆ, ನಿಲಂಬಿತ ಮಿಶ್ರಣ. ಸೊ ಇಲ್ಲಿ ಒಂದು ಸಸ್ಪೆನ್ಷನ್ ಅಂತ ಹೇಳಿ ಕರಿತೀವಿ. ಆ ಒಂದು ಸಸ್ಪೆನ್ಷನ್ ಆಗಿರ್ತಕ್ಕಂತಹ ಸೊಲ್ಯೂಷನಲ್ಲಿ ಏನೇನೆಲ್ಲ ಬದಲಾವಣೆಗಳಾಗತ್ತೆ, ಇದು
ಅಸಮರೂಪದ ಮಿಶ್ರಣ ಅಂದರೆ ಒಂದು ಈಗ ಫಾರ್ ಎಕ್ಸಾಂಪಲ್ ಮತ್ತು ಸಾಲ್ಟ್ ಸೊಲ್ಯೂಷನ್ ನೋಡಾಯಿತು. ಒಂದು ಬೀಕರಲ್ಲಿ ವಾಟರ್ ಹಾಕಿದ್ದೀವಿ, ಮರದ ಹೊಟ್ಟನ್ನು ಹಾಕಿದ್ದೀವಿ, ಈ ಸಾಮಿಲೆಲ್ಲ ಸಿಗುತ್ತೆ. ಆ ಮರದ ಹೊಟ್ಟನ್ನು ಹಾಕಿದಾಗ ನೀರಿನ ಮೇಲೆ ಏನಾಗುತ್ತೆ, ಅದು ಫ್ಲೋಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಘನವಸ್ತು ಅದ್ರ ಮೇಲೆ ಹರಡ್ಕೊಳ್ಳುತ್ತೆ, ಬಿಟ್ಟರೆ ಅದು ಕರಗೋದಿಲ್ಲ. ಅದಕ್ಕೋಸ್ಕರ ಇದು ಅಸಮರೂಪ, ಹೆಟ್ರೋಜೀನಿಯಸ್ ಮಿಕ್ಸ್ಚರ್ ಅಂತೀವಿ. ಇದನ್ನು ಬರಿಗಣ್ಣಲ್ಲಿ ನೋಡ್ಬೋದು. ಅಫ್ಕೋರ್ಸ್ ಒಂದು ಬೀಕರ್ ಒಳಗಡೆ ವಾಟರಿಗೆ ಮರದ ಹೊಟ್ಟನ್ನು ಹಾಕಿದಾಗ ಆ ಮರದ ಹೊಟ್ಟು ಚಲನೆ ಆಗೋದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ನಿಲಂಬಿತ ಮಿಶ್ರಣದ ಕಣ ತಮ್ಮ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವನ್ನು ಚದುರಿಸುತ್ತದೆ, ಅದರ ಪಥ ಕಾಣುವಂತೆ ಮಾಡುತ್ತದೆ. ಒಂದು ಬೀಕರಲ್ಲಿ ವಾಟರ್ ಇದೆ, ಅದಕ್ಕೆ ಮರದ ಹೊಟ್ಟನ್ನು ಹಾಕಿದ್ದೀವಿ. ಆ ಮರದ ಹೊಟ್ಟು ಏನಾಗ್ತಿದೆ, ಫ್ಲೋಟ್ ಆಗ್ತಾ ಇದೆ. ಆ ಫ್ಲೋಟ್ ಆಗೋ ಮರದ ಹೊಟ್ಟಿನ ಮಿಶ್ರಣಕ್ಕೆ ನಾವು ಹೆಟ್ರೋಜೀನಿಯಸ್ ಮಿಕ್ಸ್ಚರಿಗೆ ಒಂದು ಟಾರ್ಚನ್ನು ಆನ್ ಮಾಡಿಬಿಟ್ಟಾಗ ಆ ಬೆಳಕಿನ ಕಿರಣಗಳು ಚದುರಿದಾಗ ಆ ಕಣಗಳು, ಪಾರ್ಟಿಕಲ್ಸು ಮೂಮೆಂಟ್ ಆಗೋದನ್ನು ಕೂಡ ನಾವಲ್ಲಿ ನೋಡ್ಬೋದು. ನೆಕ್ಸ್ಟು, ಆ ಒಂದು ಮಿಶ್ರಣವನ್ನು ನಾವು ಶೇಕ್ ಮಾಡದೆ ಹಾಗೆ ಬಿಟ್ವಿ ಅಂತ ಹೇಳಿದ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಕೆಳಗಡೆ ಹೋಗಿ ಸ್ಟೋರ್ ಆಗುತ್ತೆ. ಅಂದರೆ ಆ ಮರದ ಹೊಟ್ಟು ಆ ಬೀಕರ್ನ ಕೆಳಗಡೆ ಹೋಗಿ ಸಂಗ್ರಹ ಆಗತ್ತೆ, ಕೂರತ್ತೆ. ನೆಕ್ಸ್ಟ್, ಕಲಿಲ ದ್ರಾವಣ. ಸೊ ಟಿಂಡಾಲ್ ಎಫೆಕ್ಟ್ ನೋಡಿರ್ಬೋದು ಎಲ್ಲರೂ ಕೂಡ. ಸೊ ಇದನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ, ಕಲಿಲ ಕಣಗಳ ಗಾತ್ರ ಚಿಕ್ಕದಾಗಿರುವುದರಿಂದ ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಸೊ ಇಲ್ಲೇನಾಗತ್ತೆ, ಒಂದು ಕಲಿಲದ ಕಣಗಳು ಸಾಪೇಕ್ಷ ಗಾತ್ರದಲ್ಲಿ ಚಿಕ್ಕವಾಗಿರುತ್ತದೆ, ಸಮನಾದ ಮಿಶ್ರಣ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ದೀವಿ ಹಾಲು. ಸೊ ಹಾಲಿಗೆ ನಾವೀಗ ಅರ್ಧ ಲೀಟರ್ ಹಾಲನ್ನ ತೊಗೊಳ್ತಿದ್ದೀವಿ ಅಂದರೆ 1/4 ಲೀಟ್ರ್ ವಾಟರ್ ಇರುತ್ತೆ, 1/4 ಲೀಟ್ರ್ ಹಾಲಿರುತ್ತೆ. ದಟ್ ಮೀನ್ಸ್ ನಾವೇನು ಬೈ ಮಾಡ್ತೀವಿ ಮಾರ್ಕೆಟಿಂದ ಅಥವಾ ಮನೆಗೆ ತಂದು ಹಾಲನ್ನು ಕೊಡ್ತಾರೆ, ಅಲ್ಲೇನಾಗುತ್ತೆ, ಅರ್ಧ ವಾಟರ್ ಇದ್ದರೆ ಅರ್ಧ ಮಿಲ್ಕ್ ಇರುತ್ತೆ. ದಟ್ ಮೀನ್ಸ್ ಹೌ ಟು ಸಪ್ರೇಟ್ ದಿಸ್ ಮಿಕ್ಸ್ಚರ್ ಅಂತ ಹೇಳಿದ್ರೆ ಸಪ್ರೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಆ ಹಾಲಿನ ಕಣಗಳೇನಾಗಿರುತ್ತೆ, ಹೋಮೋಜೀನಿಯಸ್ ಮಿಕ್ಸ್ಚರ್. ವೆನ್ ವಿ ಆ್ಯಡ್ ಸಮ್ ವಾಟರ್, ದಟ್ ಆಲ್ಸೋ ಇಮ್ಮಿಸಿಬಲ್ ಅಂತ ಹೇಳಿ ಕರಿತೀವಿ. ಸೊ ಅದನ್ನು ನಾವು ಬರಿಗಣ್ಣಿನಿಂದ, ನೆಕೆಡ್ ಐಯಿಂದ ಹಾಲೆಲ್ಲಿದೆ, ಮಿಲ್ಕ್ ಎಲ್ಲಿದೆ ಅಂತ ನೋಡೋಕ್ಕಾಗೋದಿಲ್ಲ. ಡ್ಯೂ ಟು ದ ಡಿಪಾಸಿಷನ್ ಆಫ್ ದಿಸ್ ಟೈಪ್ ಆಫ್ ಎಫೆಕ್ಟ್ ವಿ ಕಾಲ್ ಇಟ್ ಆಸ್ ಟಿಂಡಾಲ್ ಎಫೆಕ್ಟ್. ಇನ್ ಅ ಫಾರೆಸ್ಟ್ ರೀಜನ್, ಥಿಕ್ ಫಾರೆಸ್ಟ್ ರೀಜನ್, ಒಂದು ಕಾಡಿಗೆ ಹೋಗಿದ್ದೀವಿ. ಕಾಡಿಗೆ ಹೋದಾಗ ದೊಡ್ಡ ದೊಡ್ಡ ಮರಗಳು, ಅಲ್ಲೆಲ್ಲಿಂದನೂ ಸನ್ಲೈಟ್ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಸ್ಪೇಸಲ್ಲಿ ಸನ್ಲೈಟ್ ನಮಗೆ ರೀಚ್ ಆಗ್ತಾ ಇದೆ. ದಟ್ ಈಸ್ ಆಲ್ಸೋ ಟಿಂಡಾಲ್ ಎಫೆಕ್ಟ್. ಇನ್ ಅವರ್ ಹೋಮ್ ಆಲ್ಸೋ, ಹಂಚಿನ ಮನೆಗಳಿದ್ದರೆ ಚಿಕ್ಕ 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 ರಂಧ್ರಗಳು, ಸ್ಪೇಸ್ಗಳ ಮೂಲಕ ಸನ್ಲೈಟ್ ಬಂದು ರೀಚ್ ಆಗುತ್ತೆ. ಒಂದು ಸ್ವಲ್ಪ ನಾವೇನಾದರೂ ಡಸ್ಟ್ ಪಾರ್ಟಿಕಲ್ಸು ಅಥವಾ ಕಸ ಗುಡಿಸ್ಬೇಕಾದ್ರೂ ನೋಡಿದಾಗ ಆ ಡಸ್ಟ್ ಪಾರ್ಟಿಕಲ್ಸು ಆ ಸನ್ಲೈಟ್ ಬೀಳುತ್ತಲ್ಲ ಹಂಚಿನ ಮಧ್ಯದಿಂದ, ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇರುತ್ತೆ ಡಸ್ಟ್ ಪಾರ್ಟಿಕಲ್ಸು. ಸೊ ಇದಕ್ಕೆ ಟಿಂಡಾಲ್ ಎಫೆಕ್ಟ್ ಅಂತೀವಿ ಅನ್ನೋದು ಸ್ಟೂಡೆಂಟ್ಸಿಗೂ ಗೊತ್ತಿರಲ್ಲ, ಬೀಯಿಂಗ್ ಎ ಕಾಂಪಿಟೇಟರ್ಗೂ ಗೊತ್ತಿರಲ್ಲ. ದಟ್ ಈಸ್ ಆಲ್ಸೋ ವಿ ಕಾಲ್ ಇಟ್ ಆಸ್ ಟಿಂಡಾಲ್ ಎಫೆಕ್ಟ್. ಇನ್ನು ಹಾಲು ಮತ್ತು ನೀರಿನ ಮಿಶ್ರಣ. ಸೊ ಇಲ್ಲಿ ನೋಡ್ತಾ ಇದ್ದೀವಿ, ಒಂದು ಲೈಟ್ ಬೀಮನ್ನು ಪಾಸ್ ಮಾಡಿದಾಗ ಅದು ಬೆಳಕಿನ ಒಂದು ಸೋರ್ಸ್ ರೀಚ್ ಆದಾಗ, ಲೈಟ್ ಸೋರ್ಸ್ ರೀಚ್ ಆದಾಗ ಅಲ್ಲಿ ಬೆಳಕಿನ ಕಣಗಳನ್ನು ಅದು ಚದುರಿಸುತ್ತೆ. ಜೊತೆಗೆ ಆ ಒಂದು ದಾರಿಯನ್ನು ನಮಗೆ ದಾರಿಯನ್ನು ನೋಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು, ಅರಣ್ಯದಲ್ಲಿ ಹಿಮ ನೀರಿನ ಸಣ್ಣ ಹನಿಗಳನ್ನು ಹೊಂದಿದ್ದು ಅದು ಗಾಳಿಯಲ್ಲಿ ಚದುರಿದ ಕಲಿಲ ಕಣಗಳಂತೆ ವರ್ತಿಸುತ್ತದೆ. ಇಲ್ಲಿ ನೋಡ್ತಾ ಇದ್ದೀವಿ ಟಿಂಡಾಲ್ ಎಫೆಕ್ಟ್ ಇನ್ ಅ ಫಾರೆಸ್ಟ್ ರೀಸನ್. ಸೊ ಇದು ಕೂಡ ಟಿಂಡಾಲ್ ಎಫೆಕ್ಟ್. ಸೊ ಹಾಗಿದ್ರೆ ಈ ಒಂದು ಎಫೆಕ್ಟ್ನ ಯಾವ ರೀತಿಯಾಗಿ ನಾವು ಡಿಫೈನ್ ಮಾಡ್ಬೋದು, ವಾಟ್ ಆರ್ ದ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದೀಸ್ ಅಂತ ಹೇಳಿ ನೋಡಿದಾಗ, ಇದು ಅಸಮರೂಪದ ಮಿಶ್ರಣ. ಸೊ ಇದು ಕೂಡ ಹೆಟ್ರೋಜೀನಿಯಸ್ ಮಿಕ್ಸ್ಚರ್. ಕಲಿಲದ ಕಣಗಳನ್ನು ಬರಿಗಣ್ಣಿನಿಂದ ನೋಡಲಾಗದಷ್ಟು ಚಿಕ್ಕದು. ಈಗ ನಾ ಹೇಳಿದೆ, ಸನ್ಲೈಟ್ ನಮ್ಮ ಹಂಚಿನ ಮನೆಯಲ್ಲಿ ಸಣ್ಣ ರಂಧ್ರದ ಮೂಲಕ ಸನ್ಲೈಟ್ ಬೀಳ್ತಾ ಇದೆ, ಡಸ್ಟ್ ಪಾರ್ಟಿಕಲ್ಸ್ ಡ್ಯಾನ್ಸ್ ಮಾಡಿರೋ ಥರ ಕಾಣಿಸುತ್ತೆ ಅಂಥೇಳಿ. ಅದು ಕೂಡ ನಾವು ಪ್ರತ್ಯೇಕವಾಗಿ ನೋಡೋದಕ್ಕೆ ಆಗಲ್ಲ. ಅಂದರೆ ಆ ಡಸ್ಟ್ ಪಾರ್ಟಿಕಲ್ಸ್ನ ತಗೊಂಡು ಎಷ್ಟಿದೆ ಸೈಜ್ ಅಂತ ನಾವು ನೋಡೋದಕ್ಕೆ ಆಗಲ್ಲ. ನೆಕ್ಸ್ಟ್, ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ತನ್ನ ಮೂಲಕ ಹಾದು ಹೋಗ್ತಕ್ಕಂತಹ ಬೆಳಕಿನ ಕಿರಣಗಳನ್ನು ಚದುರಿಸಿ ಏನು ಮಾಡುತ್ತೆ, ನಮಗೆ ಕಾಣೋ ಥರ ಮಾಡುತ್ತೆ. ಕಲಿಲ ಕಣಗಳು ಸಾಕಷ್ಟು ಸ್ಥಿರವಾಗಿದ್ದು ಅಲುಗಾಡಿಸಿದೆ ಬಿಟ್ಟರೂ ಸಹ ತಳ ಸೇರುವುದಿಲ್ಲ. ದಟ್ ಮೀನ್ಸ್ ತುಂಬ ಸ್ಮಾಲ್ ಪಾರ್ಟಿಕಲ್ಸ್ ಆಗಿರೋದ್ರಿಂದ ಟಿಂಡಾಲ್ ಎಫೆಕ್ಟಲ್ಲಿ, ಸೊ ಈ ಮಿಲ್ಕ್ ಮತ್ತು ವಾಟರ್ ಮಿಕ್ಸ್ ಆಗಿದೆ, ನಾನು ವಾಟರ್ ಕೆಳಗಡೆ ಹೋಗಿ ನಿಲ್ಲತ್ತೆ, ಡೆನ್ಸಿಟಿ ಆಫ್ ವಾಟರ್ ಈಸ್ ಮೋರ್ ದ್ಯಾನ್ ದಟ್ ಆಫ್ ಮಿಲ್ಕ್ ಅಂತ ಹೇಳಿ ಒಂದು ಅರ್ಧ ಗಂಟೆ ಎಲ್ಲ ಇಡೀ ದಿನ ಬಿಟ್ಟರೂ ಕೂಡ ವಾಟ್ರು ಮತ್ತು ಮಿಲ್ಕು ಸಪ್ರೇಟ್ ಆಗೋದಿಲ್ಲ. ಡ್ಯೂ ಟು ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್, ದಿಸ್ ಈಸ್ ಹೆಟ್ರೋಜೀನಿಯಸ್ ಮಿಕ್ಸ್ಚರ್.
ಸೋಸುವಿಕೆ ವಿಧಾನದಿಂದ ಮಿಶ್ರಣ ಬೇರ್ಪಡಿಸಲು ಸಾಧ್ಯವಿಲ್ಲ, ಆದರೆ ಸೆಂಟ್ರಿಫಿಗೇಷನ್ ತಂತ್ರದಿಂದ ಕಲ್ಲಿನ ಕಣಗಳನ್ನು ಬೇರ್ಪಡಿಸ್ಬೋದು. ಸೆಂಟ್ರಿಫ್ಯೂಸ್ ಮಾಡೋದು ಅಂತ ಹೇಳಿ ಕರಿತೀವಿ. ಸೊ ಕೋನ್ ಐಸ್ ಕ್ರೀಮ್ ಥರ ಅದು ಸೆಂಟ್ರಿಫ್ಯೂಸ್ ಟ್ಯೂಬ್ ಇರುತ್ತೆ. ಆ ಟೆಸ್ಟ್ ಟ್ಯೂಬಲ್ಲಿ ನಾವು ಆ ಮಿಶ್ರಣವನ್ನು ಹಾಕಿದಾಗ ಅಲ್ಲಿಂದ ಏನು ಮಾಡೋದು, ಒಂದು ಕಲ್ಲಿಲದ ಕಣಗಳನ್ನು ಬೇರ್ಪಡಿಸ್ಬೋದು. ಓಕೆ, ಮಿಶ್ರಣ ಘಟಕಗಳನ್ನು ಬೇರ್ಪಡಿಸುವಿಕೆ. ಹಾಗಿದ್ರೆ ಯಾವ ಯಾವ ವಿಧಾನಗಳನ್ನು ನಾವು ಬಳಸ್ಕೊಂಡು ಈ ಹೋಮೋಜೀನಿಯಸ್ ಹೆಟ್ರೋಜೀನಿಯಸ್ ಮಿಕ್ಸ್ಚರನ್ನು ನಾವು ಸಪ್ರೇಟ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್ 6th ಸ್ಟ್ಯಾಂಡರ್ಡ್ ಸಿಲೆಬಸ್ಸಲ್ಲೇ ಇದೆ ಸಪ್ರೇಷನ್ ಆಫ್ ಮಿಕ್ಸ್ಚರ್ಸ್. ಹ್ಯಾಂಡ್ ಪಿಕ್ಕಿಂಗ್ ಆಗಿರ್ಬೋದು, ಕ್ರಿಸ್ಟಲೈಸೇಷನ್ ಆಗಿರ್ಬೋದು, ಫಿಲ್ಟ್ರೇಷನ್ ಆಗಿರ್ಬೋದು. ಇನ್ ಹ್ಯಾಂಡ್ ಪಿಕ್ಕಿಂಗ್ ಅಂತ ಹೇಳಿದಾಗ ಅಕ್ಕಿಯಲ್ಲಿ ಸೇರಿರ್ತಕ್ಕಂಥ ಕಲ್ಲುಗಳನ್ನು ಬೇರ್ಪಡಿಸೋದಾಗಿರ್ಬೋದು. ಸೀವಿಂಗ್ ಇನ್ ದ ಸೆನ್ಸ್ ಜರಡಿ ಹಿಡಿಯುವುದು. ಸೊ ಅಲ್ಲಿಯೂ ಅಷ್ಟೇ ಕಲ್ಲಿನ ಕಣಗಳು ಚಿಕ್ಕದಿದ್ದರೆ ಈ ರೀತಿ ಜರಡಿಯನ್ನು ಹಿಡಿದಾಗ ಕೆಳಗಡೆ ಏನಾಗುತ್ತೆ, ನಮಗೆ ಆ ಒಂದು ಸಣ್ಣ ಸಣ್ಣ ಅಕ್ಕಿ ಕೆಳಗಡೆ ಬೀಳುತ್ತೆ. ಮೇಲ್ಗಡೆ ನಾವು ಈ ರೀತಿ ರೊಟೇಟ್ ಮಾಡಿದಾಗ ಕಲ್ಲಿನ ಕಣಗಳು ಒಂದು ಕಡೆ ಬಂದು ಸೇರತ್ತೆ. ನೀಲಿ ಅಥವಾ ಕಪ್ಪು ಶಾಯಿಯಲ್ಲಿ ವರ್ಣಘಟಕಾಂಶಗಳನ್ನು ನಾವು ಹೇಗೆ ಪಡೆಯಬಹುದು? ಡೈ ಈಸ್ ಎ ಕಲರಿಂಗ್ ಏಜೆಂಟ್ ಅಂತ ಹೇಳಿ ಕರಿತೀವಿ. ಬೀಕರ್ನಲ್ಲಿ ಅರ್ಧದಷ್ಟು ನೀರನ್ನು ತುಂಬಿ ವಾಚ್ ಗ್ಲಾಸನ್ನು ಮುಚ್ಚಿ ಕೆಲವು ಇಂಕಿನ ಹನಿ ಶಾಯಿಗಳನ್ನು ವಾಚ್ ಗ್ಲಾಸ್ನಲ್ಲಿ ಸುರಿಯಬೇಕು. ಬೀಕರ್ ಕಾಯಲು ಪ್ರಾರಂಭಿಸಿದಾಗ ಶಾಯಿ ನೇರವಾಗಿ ಕಾಯಿಸುವ ಅಗತ್ಯ ಇಲ್ಲ. ವಾಚ್ ಗ್ಲಾಸ್ ಆವಿಯಾಗುವ ಪ್ರಕ್ರಿಯೆಯನ್ನು ನೋಡ್ಬೋದು. ಕಾಸೋದನ್ನು ಅಂದರೆ ನಾವು ಆ ವಾಚ್ ಗ್ಲಾಸಿಗೆ ಏನು ಶಾಯಿ ಅಥವಾ ಇಂಕನ್ನು ಹಾಕಿರ್ತೀವಿ, ಕೆಳಗಡೆ ಬೀಕರ್ ಏನಾಗ್ತಾ ಇರುತ್ತೆ, ಬೀಕರಲ್ಲಿರೋ ನೀರು ಬಾಯ್ಲ್ ಆಗಿ ಅದೇನಾಗುತ್ತೆ, ಎವಾಪ್ರೇಷನ್ ಸ್ಟಾರ್ಟ್ ಆದಾಗ ಆವಿಕರಣ ನಡೆಯುತ್ತದೆ. ಅಂದರೆ ಎವಾಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ವಾಚ್ ಗ್ಲಾಸ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂದಾಗ ಕಾಯಿಸೋದನ್ನು ನಿಲ್ಲಿಸಬೇಕು. ಅಂದರೆ ಇಲ್ಲಿ ನೋಡ್ತಾ ಇದ್ದೀವಿ ನಾವು, ಟ್ರೈಪಾಡ್ ಸ್ಟ್ಯಾಂಡ್ ಇದೆ, ಮತ್ತು ಸ್ಪಿರಿಟ್ ಇದೆ, ವೈರ್ ಗಾಸ್ ಹಾಕಿದ್ದೀವಿ, ಬೀಕರ್ ಇದೆ, ಬೀಕರಲ್ಲಿ ವಾಟರ್ ಫಿಲ್ ಮಾಡಿದ್ದೀವಿ, ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಈ ವಾಚ್ ಗ್ಲಾಸಲ್ಲಿ ಏನು ಮಾಡಿದ್ದೀವಿ, ಇಂಕನ್ನು ಫಿಲ್ ಮಾಡಿದ್ದೀವಿ, ಅದು ಆವಿಯಾಗಿ ಹೋಗ್ತಾ ಇದೆ. ವಾಚ್ ಗ್ಲಾಸ್ ಸೊ ಆ ಶಾಹಿ ಅಥವಾ ಇಂಕ್ ನೀರಿನಲ್ಲಿ ವರ್ಣದ ಮಿಶ್ರಣ ಎನ್ನುವುದನ್ನು ಕಂಡುಕೊಳ್ಳಬಹುದು. ಆವೀಕರಣ ವಿಧಾನ ಅಥವಾ ಎವಾಪ್ರೇಷನ್ ಮೆಥಡ್. ಸೊ ಇಲ್ಲಿ ಆವಿಯಾಗದ ಘಟಕದಿಂದ ನಾವೇನು ಮಾಡ್ಬೋದು, ಬೇರ್ಪಡಿಸ್ಬೋದು. ಹಾಲಿನಿಂದ ಕೆನೆಯನ್ನು ಬೇರ್ಪಡಿಸುವುದು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಟೆಟ್ರಾ ಪ್ಯಾಕ್ ಅಥವಾ ಪಾಲಿಪ್ಯಾಕ್, ವಿವಿಧ ರೀತಿಯ ಕೆನೆಭರಿತ ಹಾಲು, ಕೆನೆ ತೆಗೆದ ಹಾಲು ಅಂದರೆ ಕೊಬ್ಬಿನಂಶವನ್ನು ತೆಗೆಯೋದು. 1-2 ಬಾರಿ ಕೊಬ್ಬಿನಂಶ ಡಬಲ್ ಟೋನ್ಡ್ ತೆಗೆದ ಹಾಲು ನಮಗೆ ದೊರೆಯುತ್ತದೆ. ದಟ್ ಮೀನ್ಸ್ ಈ ಇದರಲ್ಲೆಲ್ಲ ನೋಡ್ತಾ ಇರ್ಬೋದು ನಾವು, ಬೇಕರಿಗಳಲ್ಲಿ ಅಲ್ಲೆಲ್ಲ ನೋಡ್ತಾ ಇರ್ಬೋದು, ಈ ಕೋವಾ ಅದೆಲ್ಲ ಪ್ರಿಪೇರ್ ಮಾಡಬೇಕಾದ್ರೆ ಸಮ್ ಸ್ವೀಟ್ ನಾಟ್ ಓನ್ಲಿ ಸಮ್ ಸ್ವೀಟ್ ಐಟಮ್ಸ್, ಪೇಡ ಅಂತ ನಾವೇನು ನೋಡ್ತೀವಿ. ಸೊ ಎಲ್ಲದನ್ನೂ ಕೂಡ ಏನು ಮಾಡ್ತಾರೆ, ಹಾಲಿನ ಕೆನೆಯನ್ನು ಅಥವಾ ಹಾಲಿನ ಉತ್ಪನ್ನವನ್ನು ಬಳಸ್ಕೊಂಡು ರೆಡಿ ಮಾಡ್ತಾ ಇರ್ತಾರೆ. ವೆನ್ ವಿ ಬಾಯ್ಲ್ ದಟ್ ಮಿಲ್ಕ್ ಅಂತ ಬಂದಾಗ ಕೆನೆ ಕಟ್ಕೊಳ್ಳುತ್ತೆ. ಆ ಕೆನೆಯನ್ನು 1-2 ಸಲ ತೆಗೆದ್ವಿ ಅಂದರೆ ಅದರಲ್ಲಿರ್ತಕ್ಕಂಥ ಕೊಬ್ಬಿನಂಶ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗತ್ತೆ. ಸೊ ಅಪ್ಲಿಕೇಶನ್ಸ್, ಇದನ್ನು ಎಲ್ಲೆಲ್ಲಿ ಬಳಸ್ತಾರೆ, ಹಾಗಿದ್ರೆ ಈ ಒಂದು ಸೆಂಟ್ರಿಫ್ಯೂಜ್ ವಿಧಾನವನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂತ ಹೇಳಿದ್ರೆ, ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಎಸ್ಪೆಷಲಿ ಇನ್ ಬ್ಲಡ್ ಆ್ಯಂಡ್ ಯೂರಿನ್ ಟೆಸ್ಟ್ ಮಾಡಬೇಕಾದ್ರೆ ಅದನ್ನು ಬಳಸ್ತಾರೆ. ನೆಕ್ಸ್ಟು ಹಾಲಿನ ಕೇಂದ್ರದಲ್ಲಿ ಕೆನೆಯಿಂದ ಬೆಣ್ಣೆಯನ್ನು ಬೇರ್ಪಡಿಸಲು ಬಳಸ್ತಾರೆ. ಒದ್ದೆ ಬಟ್ಟೆಗಳಿಂದ ನೀರನ್ನು ಹಿಂಡಿ ಬಟ್ಟೆ ಒಗೆಯುವ ಯಂತ್ರಗಳಲ್ಲಿ ಅಥವಾ ಈ ನಮ್ಮ ವಾಷಿಂಗ್ ಮಿಷಿನ್ಗಳಲ್ಲೂ ಕೂಡ ಬಳಸ್ತಾರೆ. 2 ಮಿಶ್ರಣಗೊಳ್ಳದ ದ್ರವಗಳ ಮಿಶ್ರಣವನ್ನು ಹೇಗೆ ಬೇರ್ಪಡಿಸಬಹುದು? ಸೊ ಇಲ್ಲಿ ಟೂ ಇಮ್ಮಿಸಿಬಲ್ ಲಿಕ್ವಿಡ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದು ಆವಾಗಲೇ ನಾನು ಹೇಳಿದೆ, ಈ ಒಂದು ಫನಲಲ್ಲಿ ಒಂದು ಟ್ಯಾಪ್ ಅಥವಾ ಬಿರಡೆ ಇರುತ್ತೆ, ವಾಟರ್, ಕೆರೋಸಿನ್, ಹಾಗೆ ಒಂದು ಪ್ರತ್ಯೇಕಗೊಳಿಸ್ತಕ್ಕಂತಹ ಸಪ್ರೇಟ್ ಮಾಡ್ತಕ್ಕಂತಹ ಒಂದು ಫನಲ್. ಈ ಒಂದು ಟ್ಯಾಪನ್ನು ಓಪನ್ ಮಾಡಿದಾಗ ಫಸ್ಟು ವಾಟರ್ ಕೆಳಗಡೆ ಬರುತ್ತೆ, ಬಿಕಾಸ್ ಡೆನ್ಸಿಟಿ ಆಫ್ ವಾಟರ್ ಮೋರ್ ದ್ಯಾನ್ ದಟ್ ಆಫ್ ಕೆರೋಸಿನ್ ಆಯಿಲ್ ಅಥವಾ ಸೀಮೆ ಎಣ್ಣೆಗಿಂತ ಏನಾಗಿರುತ್ತೆ, ವಾಟರ್ನ ಸಾಂದ್ರತೆ ಜಾಸ್ತಿ ಇರುತ್ತೆ. ಎಣ್ಣೆ ನೀರಿನ ಮಿಶ್ರಣವನ್ನು ಬೇರ್ಪಡಿಸಲು ಇದನ್ನು ಉಪಯೋಗಿಸ್ತಾರೆ. ಮತ್ತು ಕಬ್ಬಿಣದ ಉದ್ದರಣೆ, ಇದಕ್ಕೆ ಯಾವುದು ಈ ಐರನ್ ಬೀಡು ಕಬ್ಬಿಣ ಅಂತ ಹೇಳಿ ಕರಿತೀವಲ್ಲ ನಾವು, ಅದರಲ್ಲೂ ಕೂಡ ಏನು ಮಾಡ್ತಾರೆ, ಇದನ್ನು ಈ ಒಂದು ಅಪ್ಲಿಕೇಶನ್ನ ಬಳಸ್ತಾರೆ. ಉಪ್ಪು ಮತ್ತು ಅಮೋನಿಯಂ ಕ್ಲೋರೈಡ್, NaCl ಮತ್ತು NH3Cl ಅದನ್ನು ಯಾವ ರೀತಿಯಾಗಿ ಬೇರ್ಪಡಿಸ್ತಾರೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಒಂದು ಫನಲ್, ಇನ್ವರ್ಟೆಡ್ ಫನಲ್, ಉಲ್ಟಾ ಆಗಿರೋ ಒಂದು ಫನಲನ್ನು ಇಡ್ತೀವಿ. ನೆಕ್ಸ್ಟ್ ಅದರಲ್ಲಿ ಚೈನಾ ಡಿಶ್ ಇಡ್ತೀವಿ. ಚೈನಾ ಡಿಶ್ ಒಳಗಡೆ ಅಮೋನಿಯಂ ಕ್ಲೋರೈಡು ಮತ್ತು ಉಪ್ಪಿನ ಮಿಶ್ರಣವನ್ನು ಇಡ್ತೀವಿ. ಎಗೇನ್ ಟ್ರೈಪಾಡ್ ಸ್ಟ್ಯಾಂಡು, ವೈರ್ ಗಾಜು, ಅದಾದಮೇಲೆ ಸ್ಪಿರಿಟ್. ಸೊ ಅದನ್ನು ಕಾಯಿಸಿದಾಗ ಘನೀಕೃತ ಅಮೋನಿಯಂ ಕ್ಲೋರೈಡ್, ಸಾಲಿಡಿಫೈಡ್ ಅಮೋನಿಯಂ ಕ್ಲೋರೈಡ್ನ ನಾವು ಅಬ್ಸರ್ವ್ ಮಾಡ್ಬೋದು. ಅಮೋನಿಯಂ ಕ್ಲೋರೈಡ್ನ
ಆವಿ ಆಗೋದನ್ನು, ಅಂದರೆ ಆ ಬೀಕರ್ನ ಎಡ್ಜಸ್ಸಲ್ಲಿ ಅದು ಹೋಗಿ ಕಲೆಕ್ಟ್ ಆಗೋದನ್ನು ನಾವು ನೋಡ್ಬೋದು. ಕಪ್ಪು ಶಾಹಿಯಲ್ಲಿರುವ ಕಪ್ಪು ವರ್ಣ ಒಂದೇ ಬಣ್ಣನ ಅನ್ನೋದನ್ನು ನೋಡೋದಕ್ಕೆ ಒಂದು ಸೋಸುಕಾಗದ ಫಿಲ್ಟರ್ ಪೇಪರ್ ತಗೋತೀವಿ, ಅದನ್ನು ಪೆನ್ಸಿಲಿಂದ ಒಂದು ಗೆರೆ ಎಳ್ಕೊತೀವಿ, ಗೆರೆಯ ಮಧ್ಯ ಶಾಹಿಯನ್ನು ಒಂದು ಹನಿಯನ್ನು ಆ ಒಂದು ಗೆರೆಯಲ್ಲಿ ಇಡ್ತೀವಿ. ಇಟ್ಟಾದಮೇಲೆ ಅದರ ಮೇಲೆ ಏನು ಮಾಡ್ತೀವಿ, ಒಂದು ಬೀಕರ್ ಅಥವಾ ಒಂದು ಗಾಜಿನ ಲೋಟವನ್ನು ಇಡ್ತೀವಿ. ನೆಕ್ಸ್ಟು ಆ ನೀರು ಮೇಲ್ಗಡೆ ಹೋಗೋದನ್ನು ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ನೋಡ್ತಾ ಇದ್ದೀವಿ ಶಾಹಿಯ ಚುಕ್ಕೆ, ಫಿಲ್ಟ್ರ್ ಪೇಪರು, ಸೋಸುಕಾಗದದ ಪಟ್ಟಿ, ಗೆರೆ. ಸೊ ಅದ್ರ ಮೇಲೆ ನಾವು ಉಲ್ಟಾ ಇನ್ವರ್ಟೆಡ್ ಪೊಸಿಷನಲ್ಲಿ ಒಂದು ಗ್ಲಾಸ್ ಬೀಕರು ಅಥವಾ ಇನ್ವರ್ಟೆಡ್ ಪೊಸಿಷನಲ್ಲಿ ಇಟ್ಟಾಗ ಆ ಒಂದು ನೀರು ಮೇಲ್ಗಡೆ ಏರೋದನ್ನು ನಾವು ನೋಡ್ತೀವಿ. ಅಂದರೆ ಅದರಲ್ಲಿ ಏನನ್ನು ನೋಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಉಂಟಾಗ್ತಕ್ಕಂತಹ ಗೆರೆಗಳಲ್ಲಿ ಏನನ್ನು ಕಾಣ್ಬೋದು ಅಂತ ಹೇಳಿದ್ರೆ, ನಾವಲ್ಲಿ ಶಾಹಿಯ ಬಣ್ಣ ನೀರಿನಲ್ಲಿ ವಿಲೀನಗೊಳ್ಳುತ್ತೆ. ಹಾಗಿದ್ರೆ ಆ ಸೋಸುಕಾಗದ ಫಿಲ್ಟರ್ ಪೇಪರಲ್ಲಿ ನೀರು ಮೇಲ್ಗಡೆ ಹೋಗ್ತಿದ್ದಂಗೆ ಶಾಹಿಯ ವರ್ಣದ ಕಣಗಳು ಸಹ, ಅಂದರೆ ಬಣ್ಣದ ಒಂದು ಕಣಗಳು ಸಹ ಮೇಲ್ಗಡೆ ಇರುತ್ತೆ. ಇದೇ ಅಪ್ಲಿಕೇಶನನ್ನು ಬಳಸ್ಕೊಂಡು ಕ್ರೊಮ್ಯಾಟೋಗ್ರಫಿ ಅಂತ, ಎಸ್ಪೆಷಲಿ ಇನ್ ದ ಬಾಟ್ನಿ ಲ್ಯಾಬೊರೇಟರಿ ಅಂತ ನಾವೇನು ಕರಿತೀವಿ, ಅಲ್ಲಿ ಈ ಒಂದು ಎಕ್ಸ್ಪೆರಿಮೆಂಟನ್ನು ನಾವು ನೋಡ್ತೀವಿ. ವೆನ್ ವಿ ಗೋ ಟು ಅವರ್ PU ಕ್ಲಾಸಸ್. ಒಂದೇ ದ್ರಾವಕದಲ್ಲಿ ವಿಲೀನಗೊಂಡ ದ್ರಾವ್ಯವನ್ನು ಬೇರ್ಪಡಿಸಲು ಬಳಸುವ ತಂತ್ರವನ್ನು ವರ್ಣಲೇಖನ ಅಥವಾ ಕ್ರೊಮ್ಯಾಟೋಗ್ರಫಿ ಅಂತೇಳಿ ಕರಿತೀವಿ. ಒಂದು ಫಿಲ್ಟರ್ ಪೇಪರು ಆ ಒಂದು ಸಸ್ಯದ ಲೀಫನ್ನು ಫುಲ್ ಕ್ರಷ್ ಮಾಡಿ ಅದಕ್ಕೆ ಹಾಕಿದಾಗ ಡಿಫ್ರೆಂಟ್ ಕಲರ್ಸು ಮೇಲ್ಗಡೆ ಹೋಗೋದನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಈ ಒಂದು ಪ್ರೊಸೆಸ್ಸಿಗೆ ವರ್ಣಲೇಖನ ಅಥವಾ ಕ್ರೊಮ್ಯಾಟೋಗ್ರಫಿ, ಕ್ಲೋರೋಪ್ಲಾಸ್ಟ್, ಕ್ಲೋರೋಫಿಲ್ ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್, CO2, using of the raw materials, our independent plant prepare their own food. That beautiful process we call it as photosynthesis. Okay, next, ಎರಡು ಬೆರಕೆಯಾಗುವ ದ್ರವಗಳ ಮಿಶ್ರಣವನ್ನು ಹೇಗೆ ಬೇರ್ಪಡಿಸುವುದು? ಅಸಿಟೋನ್ ಮತ್ತು ವಾಟರನ್ನು ತಗೋಬೇಕು. ಓಕೆ, ನೆಕ್ಸ್ಟು ಅದನ್ನು ಒಂದು ಫ್ಲಾಸ್ಕಲ್ಲಿ ಹಾಕಬೇಕು. ಫ್ಲಾಸ್ಕಲ್ಲಿ ಹಾಕಾದ್ಮೇಲೆ ಆ ಅಸಿಟೋನ್ ಸಾಂದ್ರಕದಲ್ಲಿ ಸಾಂದ್ರಗೊಳ್ಳುತ್ತದೆ. ಅಸವನ ಫ್ಲಾಸ್ಕ್ನಲ್ಲಿ ಆ ನೀರು ಉಳಿಯುತ್ತೆ. ಇಲ್ಲಿ ವಾಟರ್ ಅಸಿಟೋನನ್ನು ಮಿಕ್ಸ್ ಮಾಡಿ ಹಾಕಿದಾಗ ಇಲ್ಲಿ ಹೋದಾಗ ಅಸಿಟೋನ್ ಹೋಗಿ ಸ್ಟೋರ್ ಆಗುತ್ತೆ. ನೈಲ್ ಪಾಲಿಶ್ ರಿಮೂವರ್ ಅಂತ ನಾವೇನು ಬಳಸ್ತೀವಿ ಅದು ಏನಾಗಿರುತ್ತೆ, ಅಸಿಟೋನ್ ಆಗಿರುತ್ತೆ. ಬಟ್ ಇದಕ್ಕೆ ಅಸಿಟೋನ್ ಅಂತ ಕರಿತೀವಿ, ಅಂದರೆ ಡೈಲ್ಯೂಟ್ ಮಾಡಿರ್ತಾರೆ. ಅಫ್ಕೋರ್ಸ್ ಕಾನ್ಸಂಟ್ರೇಟೆಡ್ ಮಾರ್ಕೆಟಲ್ಲೆಲ್ಲ ಕೊಡೋಕ್ಕಾಗಲ್ಲ. ನೈಲ್ ಪಾಲಿಶ್ ರಿಮೂವರೆಲ್ಲ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಅಸಿಟೋನನ್ನು ಡೈಲ್ಯೂಟ್ ಮಾಡಿ ಕೊಟ್ಟಿರ್ತಾರೆ. ಸೊ ಇಲ್ಲೇನಾಗುತ್ತೆ, ವಾಟರ್ನ ಸಾಂದ್ರತೆ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಇಲ್ಲೇ ಉಳ್ಕೊಳ್ಳುತ್ತೆ. ನೆಕ್ಸ್ಟು ಎವಾಪ್ರೇಟ್ ಆಗಿ ಹೋಗಿರೋ ಅಸಿಟೋನ್ ಫರ್ದರ್ ಸಪ್ರೇಟ್ ಬೀಕರಲ್ಲಿ ಕಲೆಕ್ಟ್ ಆಗತ್ತೆ. ಸೊ ಇಲ್ಲಿ ಕುದಿಬಿಂದು ವ್ಯತ್ಯಾಸ 25 ಕೆಲ್ವಿನ್ಗಿಂತ ಕಡಿಮೆ ಇದ್ದರೆ 2 ಅಥವಾ ಹೆಚ್ಚು ಬೆರಕೆಯಾಗುವ ದ್ರಾವಣಗಳ ಮಿಶ್ರಣ ಬೇರ್ಪಡಿಸಲು ಆಂಶಿಕ ಅಸವನ, ಬಟ್ಟಿ ಇಳಿಸುವಿಕೆ ಅಥವಾ ಇದರಲ್ಲಿ ಡಿಸ್ಟಿಲ್ ಫಿಲ್ಟ್ರೇಷನ್ ಅಂತ ನಾವೇನು ಕರಿತೀವಿ, ಡಿಸ್ಟಿಲೇಷನ್ ಅಂತ ಕರಿತೀವಿ. ಗಾಳಿಯಲ್ಲಿರುವ ವಿವಿಧ ಅನಿಲ ಆಗಿರ್ಬೋದು, ಪೆಟ್ರೋಲಿಯಂ ಉತ್ಪನ್ನಗಳ ಘಟಕವನ್ನು ಬೇರ್ಪಡಿಸೋದಿರ್ಬೋದು, ಇದೆಲ್ಲದಕ್ಕೂ ಕೂಡ ಇದನ್ನು ಬಳಸ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀವಿ ಇದು ಡಿಕಂಟೇಷನ್ ಅಥವಾ ಡಿಸ್ಟಿಲೇಷನ್ ಅಂತ ನಾವೇನು ಕರಿತೀವಿ, ಆಂಶಿಕ ಆಸವನ. ಸೊ ಇಲ್ಲಿ ಒಂದು ಮಿಶ್ರಣವನ್ನು ಹಾಕಿದಾಗ ನೆಕ್ಸ್ಟು ಏನಾಗುತ್ತೆ, ಥರ್ಮೋಮೀಟ್ರನ್ನ ಹಾಕ್ತೀವಿ. ಥರ್ಮೋಮೀಟ್ರ್ ಹಾಕಿದಾಗ ಅಲ್ಲಿ ಎಷ್ಟು ಟೆಂಪ್ರೇಚರ್ ಇದೆ ಅನ್ನೋದನ್ನು ಕಾನ್ಸ್ಟೆಂಟ್ ಟೆಂಪ್ರೇಚರ್ ನೋಡ್ಬೋದು. ನೆಕ್ಸ್ಟು ಔಟ್ಲೆಟ್ ಜಲಸಾಂದ್ರಕ, ಇಲ್ಲಿ ಬಂದು ಏನಾಗುತ್ತೆ, ಶುದ್ಧ ದ್ರವ, ಈ ಡಿಸ್ಟಿಲ್ಡ್ ವಾಟರ್ ಅಂತ ನಾವೇನು ಕರಿತೀವಿ. ಡ್ಯೂ ಟು ದ ಪ್ರೊಸೆಸ್ ಆಫ್ ಡಿಸ್ಟಿಲೇಷನ್ ವಿ ಗೆಟ್ ಡಿಸ್ಟಿಲ್ಡ್ ವಾಟರ್. ಗಾಳಿಯಲ್ಲಿನ ವಿವಿಧ ಅನಿಲ, ಸೊ ಇಲ್ಲೇನಾಗುತ್ತೆ, ವಿವಿಧ ಆಧಾರಗಳಲ್ಲಿ ಆಕ್ಸಿಜನ್ ಆಗಿರ್ಬೋದು, ಆರ್ಗಾನ್, ನೈಟ್ರೋಜನ್. ಸೊ ಇದರ ಕುದಿಬಿಂದು -183, -186, -126. ಸೊ ಅದು ಗಾತ್ರವಾರು ಅದರ ವ್ಯಾಲ್ಯೂಮ್ ಎಷ್ಟು ರೈಸ್ ಆಗುತ್ತೆ, 20, 0.9, 78.1. ವಿವಿಧ ಎತ್ತರಗಳಲ್ಲಿ ಆ ಅನಿಲಗಳೇನಾಗುತ್ತೆ, ಬೇರ್ಪಡ್ತಾ ಹೋಗುತ್ತೆ. ನೆಕ್ಸ್ಟು ಆಸವನ ಸ್ತಂಭದಲ್ಲಿ ನಿಧಾನವಾಗಿ ಅದು ಹೀಟ್ ಆಗೋದಕ್ಕೆ ಬಿಡಬೇಕು. ದ್ರವಿತ ಗಾಳಿ ತಾಪ ಕಡಿಮೆ ಮಾಡಿದಾಗ, ಒತ್ತಡ ಹೆಚ್ಚು ಮಾಡಿದಾಗ ಅದು ಕಂಪ್ರೆಸ್ ಆಗಿ ಏನಾಗುತ್ತೆ, ಕೂಲ್ ಆಗುತ್ತೆ. ಆವಾಗ ಏರ್ ಸಿಗುತ್ತೆ. ದಟ್ ಮೀನ್ಸ್ ಗಾಳಿ ಇರುತ್ತೆ, ಅದನ್ನು ಕಂಪ್ರೆಸ್ ಮಾಡಬೇಕು. ಕಂಪ್ರೆಸ್ ಮಾಡಿದಾಗ ದ್ರವಿತ ಗಾಳಿ ಸಿಗುತ್ತೆ ನಮಗೆ. ಲಿಕ್ವಿಡೈಸ್ಡ್ ಪೆಟ್ರೋಲಿಯಂ ಗ್ಯಾಸ್, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಏನು ಕರಿತೀವಲ್ಲ, CNG ಮತ್ತು LPG. ಸೊ ನೆಕ್ಸ್ಟು ಆಂಶಿಕ ಆಸವನದ ಸ್ತಂಭದಲ್ಲಿ ನಿಧಾನವಾಗಿ ಅದು ಹೀಟ್ ಆಗಬೇಕು. ವಿವಿಧ ಎತ್ತರಗಳಲ್ಲಿ ಅದೇನಾಗುತ್ತೆ, ಡಿವೈಡ್ ಆಗ್ತಾ ಹೋಗುತ್ತೆ. ದಟ್ ಮೀನ್ಸ್ ಇಲ್ಲಿ ಹಾಕಿದಾಗ ಫಸ್ಟು
ಆಕ್ಸಿಜನ್, ಆರ್ಗಾನ್, ನೈಟ್ರೋಜನ್ ಆಗಿ ಅದು ಸಪ್ರೇಟ್ ಆಗ್ತಾ ಬರುತ್ತೆ. ಗಾಳಿಯ ಅನಿಲಗಳನ್ನು ಕುದಿಬಿಂದು ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಅಥವಾ ತಂಪುಗೊಳಿಸಿದಾಗ ಅನಿಲ ಮೊದಲು ದ್ರವಿತಗೊಳ್ಳುತ್ತದೆ. ಇಲ್ಲಿ ನೋಡ್ತಾ ಇದ್ದೀವಿ ನಾವು. ಫಸ್ಟ್ ನಾವು ಮಾತಾಡ್ದಂಗೆ ದ್ರವ ಆಕ್ಸಿಜನ್, ಆರ್ಗಾನ್, ನೆಕ್ಸ್ಟ್ ಉಳಿದಿರೋ ಅನಿಲಗಳು ಬರುತ್ತೆ. ಶುದ್ಧ ತಾಮ್ರದ ಸಲ್ಫೇಟನ್ನು ಅಶುದ್ಧ ಮಾದರಿಯಿಂದ ನಾವು ಹೇಗೆ ಪಡೆಯಬಹುದು? ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಾಪರ್ ಸಲ್ಫೇಟ್ ಸೊಲ್ಯೂಷನನ್ನು ಒಂದು ಕ್ಲೇಯಿಂದ ಮಾಡಿರ್ತಕ್ಕಂತಹ ಒಂದು ಪಾಟಲ್ಲಿ ಹಾಕ್ತೀವಿ. ನೆಕ್ಸ್ಟು ಅದರೊಳಗಡೆ ನೀರಿನಲ್ಲಿ ಅಶುದ್ಧ ಮಾದರಿ, ಸೊ ಒಂದು ವೇಸ್ಟ್ ಅಥವಾ ಕಂಟ್ಯಾಮಿನೇಟೆಡ್ ಅದಕ್ಕೆ ಸೇರಿಸಿದಾಗ ಅದನ್ನು ಫಿಲ್ಟ್ರ್ ಮಾಡಿ ತೆಗಿತೀವಿ. ಫಿಲ್ಟ್ರ್ ಮಾಡಿ ಆದಮೇಲೆ ಸ್ಯಾಚುರೇಟೆಡ್ ಸೊಲ್ಯೂಷನ್ನ ಪಡೆಯಲು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ನೀರನ್ನು ಆವಿ ಮಾಡ್ತೀವಿ. ಒಂದು ಪಾಟ್ ಒಳಗಡೆ ಏನು ಮಾಡ್ತೀವಿ, ಅಶುದ್ಧ ದ್ರಾವಣವನ್ನು ನೀರಿನೊಳಗಡೆ ಮಿಕ್ಸ್ ಮಾಡ್ತೀವಿ. ನೆಕ್ಸ್ಟು ನೀರು ಆವಿ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಸೋಸು ಕಾಗದದಿಂದ ಅದನ್ನು ಮುಚ್ತೀವಿ. ಅದಾದಮೇಲೆ ಏನಾಗುತ್ತೆ, ಅಲ್ಲಿರ್ತಕ್ಕಂತಹ ಒಂದು ಶುದ್ಧ ಕಾಪರ್ ಸಲ್ಫೇಟನ್ನು ನಾವು ಪಡ್ಕೋಬೋದು. ಅಂದರೆ ನೀರು ಆವಿಯಾಗಿ ಹೋಗಿ ನೆಕ್ಸ್ಟ್ ಕೆಳಗಡೆ ಏನಾಗುತ್ತೆ, CuSO4 ದ್ರಾವಕ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ಸ್: ಸಮುದ್ರದ ನೀರಿನಿಂದ ಉಪ್ಪನ್ನು ಶುದ್ಧೀಕರಣ, ಅಶುದ್ಧ ಮಾದರಿ ಆಲಂನಿಂದ ಹರಳುಗಳನ್ನು, ಪೊಟ್ಯಾಷ್ ಆಲಂನಿಂದ ಡಿಫ್ರೆಂಟ್ ಒಂದು ಪಾರ್ಟಿಕಲ್ಸ್ನ ನಾವು ಪಡ್ಕೋಬೋದು. ನೆಕ್ಸ್ಟ್ ಮೊಸರಿನಿಂದ ಬೆಣ್ಣೆ. ಮೊಸರನ್ನ ಏನು ಮಾಡ್ತೀವಿ, ಇದಕ್ಕೆ ಈ ರೀತಿ ಕಡಿಲೇಬೇಕು ಅಂತ ಒಂದು ಟ್ರೆಡಿಷನ್ ಮೆಥಡ್ ಅಲ್ಲ, ಒಂದು ವಾಟ್ರ್ ಬಾಟ್ಲ್ ಒಳಗಡೆ ಆ ಒಂದು ಕೆನೆ ಅಂತ ನಾವೇನು ತೆಗೆದಿಟ್ಟಿರ್ತೀವಿ ಅದನ್ನು ಶೇಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಮೇಲ್ಗಡೆ ಬೆಣ್ಣೆ ಕಲೆಕ್ಟ್ ಆಗುತ್ತೆ, ಕೆಳಗಡೆ ಮಜ್ಜಿಗೆ ಉಳ್ಕೊಳ್ಳುತ್ತೆ. ನೆಕ್ಸ್ಟು ಸಮುದ್ರದ ನೀರಿನಿಂದ ಉಪ್ಪನ್ನು ಬೇರ್ಪಡಿಸೋದು, ಉಪ್ಪಿನಿಂದ ಕರ್ಪೂರವನ್ನು ಬೇರ್ಪಡಿಸೋದು. ಈ ನ್ಯಾಫ್ಥಲಿನ್ ಟ್ಯಾಬ್ಲೆಟ್ಸ್ ಸಬ್ಲಿಮೇಷನ್ ಪ್ರೊಸೆಸ್ ನಾವು ಫಸ್ಟ್ ಚಾಪ್ಟ್ರಲ್ಲಿ ಮಾತಾಡಿದ್ವಿ ಅಲ್ವಾ. ಒನ್ ಆಬ್ಜೆಕ್ಟ್ ಡೈರೆಕ್ಟ್ಲಿ ಕನ್ವರ್ಟ್ ಸಾಲಿಡ್ ಟು ಗ್ಯಾಸಿಯಸ್ ಸ್ಟೇಟ್ ವಿತೌಟ್ ಅಂಡರ್ಗೋಯಿಂಗ್ ಲಿಕ್ವಿಡ್ ಸ್ಟೇಟ್. ಒಂದು ಘನವಸ್ತು ನೇರವಾಗಿ ಅನಿಲ ಆಗುತ್ತೆ, ದ್ರವ ವಸ್ತುವಾಗಿ ಮಾರ್ಪಾಟಾಗೋದಿಲ್ಲ. ಭೌತ ರಾಸಾಯನಿಕ ಬದಲಾವಣೆಗಳು. ಭೌತ ಬದಲಾವಣೆ, ರಾಸಾಯನಿಕ, ಕೆಮಿಕಲ್ ಚೇಂಜ್, ಫಿಸಿಕಲ್ ಚೇಂಜ್ ಆಲ್ರೆಡಿ ವಿ ಡನ್ ವಿತ್ ಅವರ್ 7th ಕ್ಲಾಸ್ 6th ಕ್ಲಾಸ್ ಆಲ್ಸೋ. ಫಿಸಿಕಲ್ ಮೆಥಡ್ ಅಂತ ಹೇಳಿದ್ರೆ ಯಾವುದೇ ಹೊಸ ವಸ್ತು ಬರೋದಿಲ್ಲ, ಪೇಪರ್ ಹತ್ಕೊಂಡು ಉರಿಯೋದು, ನೆಕ್ಸ್ಟ್ ಆ್ಯಶ್ ಬೂದಿ ಸಿಗುತ್ತೆ. ಅದೇ ಕೆಮಿಕಲ್ ಚೇಂಜಸ್ ಅಂತ ಬಂದಾಗ ಮಂಜುಗಡ್ಡೆ ಏನಾಗುತ್ತೆ, ಕರಗಿ ನೀರಾಗತ್ತೆ, ಸೊ ಹೊಸ ವಸ್ತು ಸಿಗತ್ತೆ. ಹಾಗಿದ್ರೆ ಮರ ಕಡಿಯುವುದು, ಮರ ಕಡ್ದಾಯಿತು, ಅದರಿಂದ ಈ ಒಂದು ಆ್ಯಕ್ಟಿವಿಟೀಸನ್ನು ನಾವು ಮಾಡಿಸ್ಬೋದು. ಬೆಣ್ಣೆಯನ್ನು ಕರಗಿಸುವುದು, ತುಕ್ಕು ಹಿಡಿಯುತ್ತಿರುವ ಕಬ್ಬಿಣದ ಬೀರು, ನೀರನ್ನು ಕುದಿಸಿ ಹಾಯಿಸುವುದು, ವಿದ್ಯುತ್ ಪ್ರವಾಹ ಹಾರಿಸುವುದು, ದಟ್ ಮೀನ್ಸ್ ಹಾಯಿಸುವುದು, ನೀರನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಡಿವೈಡ್ ಮಾಡೋದು. ದಟ್ ಮೀನ್ಸ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಒಂದು ಬೀಕರ್ ತೊಗೊಳ್ತೀವಿ, ಸಮುದ್ರದ ನೀರು ಅಥವಾ ಸಾಲ್ಟ್ ವಾಟರ್ ಹಾಕ್ತೀವಿ, ಕೆಳಗಡೆ ಸಾಲ್ಟ್ ಸಿಗ್ತಾ ಇದೆ, ಕೆಮಿಕಲ್ ಚೇಂಜ್, ದೆರ್ ಈಸ್ ಎ ಫಾರ್ಮೇಷನ್ ಆಫ್ ನ್ಯೂ ಸಬ್ಸ್ಟೆನ್ಸ್. ಒಂದು ಹೊಸ ವಸ್ತು ಬಂದರೆ ಏನಾಗುತ್ತೆ, ಅದು ರಾಸಾಯನಿಕ ಬದಲಾವಣೆ, ನೋ ಡೌಟ್. ಶುದ್ಧ ವಸ್ತುವಿನ ವಿಧಗಳು, ಧಾತುಗಳು. ಸೊ ರಾಬರ್ಟ್ ಬಾಯ್ಲ್ ಅಂತಕ್ಕಂತಹ ವಿಜ್ಞಾನಿ 1661ರಲ್ಲಿ ಮೊದಲ ಬಾರಿಗೆ ಎಲಿಮೆಂಟ್ ಅನ್ನೋ ಒಂದು ವರ್ಡನ್ನು ಬಳಸಿದ್ದು. ಸೊ ಈ ಒಬ್ಬ ಫ್ರೆಂಚ್ ಕೆಮಿಸ್ಟ್ ಆ್ಯಂಟೋನಿ ಲಾರೆಂಟ್ ಲವಾಸಿಯರ್ ದ್ರವ್ಯದ ಮೂಲ ರೂಪ ಇದು ಧಾತು ಅಂತಕ್ಕಂಥದ್ದು, ಎಲಿಮೆಂಟ್ ಅಂತಕ್ಕಂಥದ್ದು, ಮ್ಯಾಟರ್ನ ಬೇಸಿಕ್ ಕಾನ್ಸೆಪ್ಟ್. ಇದನ್ನು ನಾವು ಮತ್ತೆ ಅಗೈನ್ ಅದನ್ನು ಡಿವೈಡ್ ಮಾಡೋದಕ್ಕಾಗಲ್ಲ. ಹಾಗಿದ್ರೆ ಅದರ ಒಂದು ಪ್ರಾಪರ್ಟೀಸ್ ಏನು? ಲೋಹಗಳ ಪ್ರಾಪರ್ಟಿ: ಹೊಳಪನ್ನು ಹೊಂದಿದೆ, ಬೆಳ್ಳಿ ಬೂದು ಬಣ್ಣದಲ್ಲಿ ಗ್ರೇ ಕಲರಲ್ಲಿದ್ದರೆ, ಬಂಗಾರ ಹಳದಿ ಯೆಲ್ಲೋ ಕಲರಲ್ಲಿದೆ. ಶಾಖ ಮತ್ತು ವಿದ್ಯುತ್ ವಾಹಕ. ಸೊ ತನ್ಯತೆ, ಕುಟ್ಯತೆ, ಮೆಲ್ಲಿಯಬಿಲಿಟಿ, ಡಕ್ಟಿಲಿಟಿ. ಮೆಟಲ್ ಕ್ಯಾನ್ ಬೀಟನ್ ಇಂಟು ಅ ಥಿನ್ ಶೀಟ್, ಹಾಳೆಗಳನ್ನಾಗಿ ಮಾಡಿದ್ರೆ ಕುಟ್ಯತೆ. ನೆಕ್ಸ್ಟು ಅದನ್ನು ಥಿನ್ ವೈರ್, ಮೆಟಲ್ ಕ್ಯಾನ್ ಬೀಟನ್ ಡ್ರಾನ್ ಇಂಟು ಥಿನ್ ವೈರ್ ಅಂದರೆ ಡಕ್ಟಿಲಿಟಿ, ತನ್ಯತೆ. ಹಾಳೆಗಳನ್ನಾಗಿ ಮಾಡಿದ್ರೆ ಕುಟ್ಯತೆ, ಮೆಲ್ಲಿಯಬಿಲಿಟಿ. ತಂತಿಯನ್ನಾಗಿ ಮಾಡಿದ್ರೆ ತನ್ಯತೆ, ಡಕ್ಟಿಲಿಟಿ. ಓಕೆ, ಇದು ಏನು ಮಾಡುತ್ತೆ, ಡಿಫ್ರೆಂಟ್ ಕಲರನ್ನು ಎಕ್ಸಿಬಿಟ್ ಮಾಡುತ್ತೆ. ಶಾಖ ಮತ್ತು ವಿದ್ಯುತ್ನ ವಾಹಕಗಳಾಗಿರುತ್ತೆ. ಲೋಹೀಯ ಶಬ್ದ ಅಥವಾ ಸೋನರಸ್ ಸೌಂಡನ್ನು ಇದು ಹೊಂದಿರುತ್ತೆ. ಹೈಡ್ರೋಜನ್, ಆಕ್ಸಿಜನ್, ಅಯೋಡಿನ್, ಕಾರ್ಬನ್, ಬ್ರೋಮಿನ್, ಕ್ಲೋರಿನ್ ಮುಂತಾದವು ಇದಕ್ಕೆ ಉದಾಹರಣೆ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಸಂಯುಕ್ತಗಳು, ಕಾಂಪೌಂಡ್. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಧಾತುಗಳು, ಎಲಿಮೆಂಟ್ಸ್ ಇದ್ದರೆ ಅದು ನಿರ್ದಿಷ್ಟ ಪ್ರಮಾಣದಲ್ಲಿ ಮಿಕ್ಸ್ ಆಗಿ ಏನಾಗುತ್ತೆ, ಸಂಯುಕ್ತಗಳು, ಕಾಂಪೌಂಡ್ ಆಗಿ ಬರುತ್ತೆ. ಕಬ್ಬಿಣದ ಚೂರು, ಸಲ್ಫರ್ ಪುಡಿಯನ್ನು ಮಿಶ್ರ ಮಾಡಿ ನಯವಾಗಿ ಅದನ್ನು ಏನು ಮಾಡಬೇಕು, ಪೌಡ್ರ್ ಮಾಡಬೇಕು. ನೆಕ್ಸ್ಟು ಅದರ ಒಂದು ಕಾಂತೀಯತೆ, ದಿಸ್ ಈಸ್ ಮೆಟಲ್ ಆರ್ ನಾನ್ ಮೆಟಲ್ ಅನ್ನೋದನ್ನು ಕಂಡುಹಿಡಿಬೋದು. ಡಿಫ್ರೆಂಟ್ ಇದ್ರದ್ದು
ಮಿಕ್ಸ್ಚರ್ಸ್ ಮತ್ತು ಕಾಂಪೌಂಡಿನ ಡಿಫ್ರೆನ್ಸಸ್ ಏನು? ಧಾತುಗಳನ್ನು ಸಂಯುಕ್ತಗಳನ್ನು ಬೆರೆಸಿದರೆ ಮಿಶ್ರಣ ಹೊಸ ವಸ್ತು ಉತ್ಪಾದನೆ ಆಗೋದಿಲ್ಲ. ಎರಡು ವಸ್ತುಗಳು ಮಿಶ್ರಣ ಹೊಂದುತ್ತೆ, ಮಿಕ್ಸ್ಚರ್. ಹೊಸ ವಸ್ತು ಉಂಟಾಗತ್ತೆ. ಧಾತುಗಳು ಎಲಿಮೆಂಟ್ಸ್ ಒಂದಕ್ಕೊಂದು ಸೇರ್ಕೊಂಡು ಹೊಸ ವಸ್ತು ಬಂದರೆ ಅದು ಕಾಂಪೌಂಡ್ ಆಗತ್ತೆ. ಮಿಶ್ರಣ ವಿವಿಧ ಬಗೆಯ ಸಂಯೋಜನೆಗಳನ್ನು ಹೊಂದಿರುತ್ತೆ. ಪ್ರತಿಯೊಂದು ಹೊಸ ವಸ್ತುವಿನ ಸಂಯೋಜನೆ ನಿರ್ದಿಷ್ಟವಾಗಿರುತ್ತೆ. ಮಿಶ್ರಣ ಘಟಕ ವಸ್ತುಗಳ ಗುಣ ಪ್ರದರ್ಶಿಸುತ್ತೆ. ಹೊಸ ವಸ್ತು ಸಂಪೂರ್ಣವಾಗಿರ್ತಕ್ಕಂಥ ಹೊಸ ಗುಣವನ್ನು ಹೊಂದಿರುತ್ತೆ. ಭೌತ ವಿಧಾನಗಳಿಂದ ಘಟಕಾಂಶಗಳನ್ನು ಬೇರ್ಪಡಿಸಬಹುದು. ಅಂದರೆ ಫಿಸಿಕಲ್ ಮೆಥಡನ್ನು ಯೂಸ್ ಮಾಡ್ಕೊಂಡು, ಹ್ಯಾಂಡ್ ಪಿಕ್ಕಿಂಗು ಅದೆಲ್ಲ ಯೂಸ್ ಮಾಡ್ಕೊಂಡು ಮಿಕ್ಸ್ಚರನ್ನು ಸಪ್ರೇಟ್ ಮಾಡ್ಬೋದು. ಅಕ್ಕಿಯಲ್ಲಿರೋ ಕಲ್ಲನ್ನು ತೆಗೆಯೋದಾಗಿರ್ಬೋದು, ನೆಕ್ಸ್ಟು ಸೀವಿಂಗು, ಸೋಯಿಂಗ್ ಅದೆಲ್ಲ ಯೂಸ್ ಮಾಡ್ಕೊಂಡು ಜರಡಿ ಹಿಡಿಯುವಿಕೆ ಅಥವಾ ವಿನ್ನೋಯಿಂಗ್ ತೂರುವಿಕೆಯಿಂದ ಮಿಶ್ರಣವನ್ನು ಬೇರ್ಪಡಿಸ್ಬೋದು. ದೋಸ್ ಆರ್ ಆಲ್ ವಿ ಕಾಲ್ ಇಟ್ ಆ್ಯಸ್ ಫಿಸಿಕಲ್ ಮೆಥಡ್ಸ್ ವಿತ್ ದ ಹೆಲ್ಪ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ನೆಕ್ಸ್ಟ್ ಬರ್ತೀವಿ ನಾವು ಕಾಂಪೌಂಡ್ಸಿಗೆ ಕೆಮಿಕಲ್ ಮೆಥಡ್ಸನ್ನು ಮೂಲಕ ಏನು ಮಾಡ್ಬೋದು, ನಾವು ಆ ಮಿಶ್ರಣವನ್ನು ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಒನ್ ದ್ರವ್ಯ, ಘನ, ದ್ರವ, ಅನಿಲ ಅಂತ ಹೇಳಿ ಕರಿತೀವಿ. ಕಾಂಪೌಂಡ್ ಮತ್ತು ಮಿಕ್ಸ್ಚರ್. ಕಾಂಪೌಂಡ್ ಮತ್ತು ಮಿಕ್ಸ್ಚರಲ್ಲಿ ಶುದ್ಧ ವಸ್ತು ಪ್ಯೂರ್ ಸಬ್ಸ್ಟೆನ್ಸ್, ಅದರಲ್ಲಿ ಎಲಿಮೆಂಟ್ಸ್ ಮತ್ತು ಕಾಂಪೌಂಡ್ಸ್ ಬರುತ್ತೆ. ಮಿಕ್ಸ್ಚರಲ್ಲಿ ಹೋಮೋಜೀನಿಯಸ್ ಮತ್ತು ಹೆಟರೋಜೀನಿಯಸ್. ಫಾರ್ ಎಕ್ಸಾಂಪಲ್, ಏಕರೂಪದ ಸಂಯೋಜನೆ, ನೀರಿನಲ್ಲಿ ಸಕ್ಕರೆ, ನೀರಿನಲ್ಲಿ ಉಪ್ಪು, ಕಾರ್ಬನ್ ಸಲ್ಫೈಡ್, ಆಲ್ಕೋಹಾಲ್ನಲ್ಲಿ ವಾಟರ್ ಮುಂತಾದವು. ನೆಕ್ಸ್ಟು ಸಮರೂಪವಲ್ಲದ ಅಥವಾ ಹೆಟ್ರೋಜೀನಿಯಸ್ ಮಿಕ್ಸ್ಚರ್ ಅಂತ ಬಂದಾಗ ಮಣ್ಣು ಮತ್ತು ಉಪ್ಪು ಎರಡೂ ಕೂಡ ಸಪ್ರೇಟಾಗಿ ಇರುತ್ತೆ. ಸಕ್ಕರೆ, ಉಪ್ಪು ಅದನ್ನು ಕಂಡುಹಿಡಿಬೋದು. ಸಣ್ಣ ಉಪ್ಪಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ಏನು ಮಾಡ್ತೀವಿ, ವಿನ್ನೋಯಿಂಗಿಂದ ಲೈಟರ್ ಪಾರ್ಟಿಕಲ್ಸ್ ಹೊರಗಡೆ ಹೋಗುತ್ತೆ. ಅದನ್ನು ಜರಡಿ ಹಿಡಿಯೋದ್ರ ಮೂಲಕನೂ ಸಪ್ರೇಟ್ ಮಾಡ್ಬೋದು. ಎಣ್ಣೆಯಲ್ಲಿ ನೀರು ಅಂತ ಹೇಳಿದ್ರೆ, ಈಗ ನಾವೇನು ಮಾಡ್ಬೋದು, ಒಂದು ಫನಲ್ಲಿಗೆ ಹಾಕಿ ಅದನ್ನು ಶೇಕ್ ಮಾಡಿ ವಾಟ್ರ್ ಹೋಗ್ಬೋದು. ಬಟ್ ಕಂಪ್ಲೀಟಾಗಿ ಆ ಆಯಿಲನ್ನು ನಾವು ನೆಕ್ಸ್ಟ್ ಅಡುಗೆ ಮಾಡೋಕ್ಕೆ ಬಳಸೋದಕ್ಕಾಗೋದಿಲ್ಲ. ಸೊ ದೀಸ್ ಆರ್ ಆಲ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಧಾತುಗಳು ಸರಳ ವಸ್ತುಗಳಾಗಿ ವಿಭಜಿಸಲು ಸಾಧ್ಯವಿಲ್ಲ. ಕಾಪರ್, ಆಕ್ಸಿಜನ್, ಐರನ್, ಹೈಡ್ರೋಜನ್, ಮರ್ಕ್ಯೂರಿ ಮುಂತಾದವು. ನಿರ್ದಿಷ್ಟ ಸಂಯೋಜನೆ ಹೊಂದಿದೆ. ರಾಸಾಯನಿಕ ಅಥವಾ ವಿದ್ಯುತ್ ರಾಸಾಯನಿಕ ವರ್ತನೆಗಳಿಂದ ಇದನ್ನು ವಿಭಜಿಸಬಹುದು. ವಾಟರ್, ಮೀಥೇನ್, ಶುಗರ್, ಸಾಲ್ಟ್ ಇವೆಲ್ಲದೂ ಕೂಡ ಸಂಯುಕ್ತಗಳಿಗೆ ಉದಾಹರಣೆ. ವಿಭಿನ್ನ ಪ್ರಮಾಣದಲ್ಲಿ ಬೆರಕೆಯಾದ ಒಂದಕ್ಕಿಂತ ಹೆಚ್ಚು ವಸ್ತುವಿಗೆ ಮಿಶ್ರಣ ಅಂತೀವಿ. ಸೊ ಇದರಲ್ಲಿ ಡಿಫ್ರೆಂಟ್ ಮೆಥಡಾಲಜೀಸನ್ನು ಉಪಯೋಗಿಸ್ಕೊಂಡು ಪ್ಯೂರ್ ಇಂಪ್ಯೂರ್ ಸಬ್ಸ್ಟೆನ್ಸನ್ನು ನಾವಲ್ಲಿ ಬಳಸ್ಕೋಬೋದು. ನೆಕ್ಸ್ಟ್ ಕೊಲಾಯ್ಡಲ್ ಸೊಲ್ಯೂಷನ್, ಟಿಂಡಾಲ್ ಎಫೆಕ್ಟ್, ಇದೆಲ್ಲದೂ ಕೂಡ ಬೀಯಿಂಗ್ ಎ ಕಾಂಪಿಟೇಟರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.